ಫ್ರೆಂಡ್ಶಿಪ್ ಭಾಳ ಐತಿ ರಿಲೇಶನ್ಶಿಪ್. ಏನ್ ಫ್ರೆಂಡ್ಸ್ ಮತ್ತವ್ರೆ ನೀವೇ ಮಂದಿ ಹೆಂಗ್ ಕಾಣೋಣ ಸೀನ ಬರಬರದ್ ಒಳ್ಳೆ ಹೆಂಕ ನೋಡಿನ ಬರಬರದ್ ನೋಡಿಸಿನ. ಈಗ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ದಾಗ ಅಂದ್ರ ನಮಗ್ ಎಲ್ಲಾರ್ಗು ಲಿಟ್ರಲಿ ನಮ್ ಫ್ರೆಂಡ್ಸ್ ಗ್ರೂಪ್ನಾಗ ನಾವ್ ಭಾರಿ ಪರ್ಸನಾಲಿಟಿ ಅಂದ್ರೆ ವರ್ಷಿಪ್ ಮಾಡೋದ್ರ ನಿಮ್ ಪಪ್ಪ ಒಬ್ಬರನ್ನೇ. ಯಾಕಂದ್ರ ಅವ್ರೊಳಗ ಒಂದ್ ಏನೋ ಆ ಅಟೆನ್ಷನ್ ಗ್ರ್ಯಾಬ್ ಮಾಡೋ ಪರ್ಸನಾಲಿಟಿ ಅದಾವ, ಅವ್ರೊಳಗ ಏನೋ ಒಂದೊಂದ್ ಮ್ಯಾಜಿಕ್ ಅದಾವ. ಆಮೇಲೆ ನಾವ್ ಎಲ್ಲಾರು ಮುಖ್ಯ ಅಬ್ಸರ್ವ್ ಮಾಡಿದಂದ್ರ ಅವ್ರಿಗೆ ಒಂದ್ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಗೌರ್ಮೆಂಟ್ ಆಫೀಸ್ ಹೋದ್ರ ಅಂತಿಕೋ, ಅಲ್ಲಿ ಪ್ಯೂನಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರ ಅವ್ರು. ಅಲ್ಲಿ ಹೈಯೆಸ್ಟ್ ಲೆವೆಲ್ ಇದ್ದ ಪೊಸಿಷನ್ ಏನ್ ಮನುಷ್ಯಾಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರ ಅವ್ರು. ಅದಕ್ಕೆ ಅವ್ರ ನಿನ್ ಮೇಲೆ ಅವ್ರದ್ದು ಇನ್ಫ್ಲೂಯೆನ್ಸ್ ಬಹಳ. ಯಾಕಂದ್ರೆ ನೀ ಮಾತಾಡೋ ರೀತಿ, ನೀ ವ್ಯವಹಾರ ಮಾಡೋ ರೀತಿ ಒಂದ್ ಸ್ವಲ್ಪ ಅವ್ರದಕ್ ಹೋಲಿಕೆ ಆಗ್ತದ. ಕಂಪ್ಲೀಟ್ಲಿ ಅಂತಿಲ್ಲ, ಮಗ ಐತಿ ಸ್ವಲ್ಪ ನಿನ್ ಜನರೇಷನ್ ಹೆಂಗ್ ಬೇಕ್ ಹಂಗ್ ಹೋಲಿಕೆ ಆಗ್ತದ. ಸೊ ನಿಮ್ದ್ ಇಕ್ವೇಶನ್ ಲೈಫ್ ಒಳಗ ಹೆಂಗ ನಿಂದು ನಿಮ್ ಪಪ್ಪ? ನಂದ ನಮ್ಮ ಅಪ್ಪ ಅಂತ ಹೇಳ್ಬೇಕಂದ್ರ ಬಾಳ ಅದ. ಅದಕ್ಕೆ ಕೇಳಿ. 1 ಲೆಕ್ಕಕ್ಕ ಒಂದ್ ಟೈಮಿಗೆ ದೋಸ್ತರ ಆಗ್ಬಿಡ್ತೀವಿ ಒಮ್ಮೆಂದೊಮ್ಮೆ. ಹೌದು, ಗಾಡಿ ಮೇಲೆ ಹೊಂಟಿರ್ತೀವಿ, ಯಾರು ನಡ್ಬರ್ಬೋದು, ಇಬ್ರು ಕೂಡಿಸಿ ಒಮ್ಮೆ ಬೈದ್ವಿ, ಏನದು ಫ್ಲೋನಾಗ ಬಂದ್ಬಿಡ್ತಾವ. ಅದ್ರ ಮುಂದೆ ಹೋಗಿರ್ತಾವ ನಾನು. ಅವ್ರು ಬೈತಾರ ಅಲ್ಲಿಗೆ, ಸಾಕ್ ನಿಂದ್ರಿಸೈತೆ ಸಾಕಷ್ಟೇ ಅಂತ. ಮುಂದ್ ಹೋದಂಗ ಒಂದ್ ಸರ್ಟೇನ್ ಮೂಮೆಂಟಿಗೆ ಒಮ್ಮೆ ಅಪ್ಪ ಆಗ್ಬಿಡ್ತಾರ. ತಿಳಿಯಂಗಿಲ್ಲ ಇನ್ಲೇ ನಿಂಗ ಅಂತ. ಅವಾಗ ಕನ್ಫ್ಯೂಸ್ ಆಗ್ತದ, ಅಪ್ಪಿದ್ದಾರೋ ಇನ್ನ ದೋಸ್ತಿ ಯಾ ಮೋಡ ಅನ್ನದ ಅಂತ. ಅದ್ರ ಮುಂದ್ ಹೋದಂಗ ಒಮ್ಮೆ ಅಜ್ಜ ಆಗ್ಬಿಡ್ತಾರ. ಮುಂದಿಂದ ಹಿಡ್ಕೊಂಡು ಎಲ್ಲಾ ಹೇಳ್ಬಿಡ್ತಾರ ಹಿಂಗ್ ಅಂತ. ನಿಂಗ ಮಜಾಕ್ ಅನಸ್ಬಹುದು, ಯಾರ ಅವ್ವ ಅಪ್ಪ ಎಷ್ಟೆಷ್ಟ ಅವ್ರ ಮಕ್ಕಳು ನೋಡ್ಯಾರ ನಂಗೆ ಗೊತ್ತಿಲ್ಲ. ನಾವ್ ಅಪ್ಪ ನೋಡಿದ್ ನಾ ಹೇಳ್ತೀನಿ. ಜನವರಿ ಇರ್ಬೇಕಿತ್ತ, ನನ್ 10th ಎಕ್ಸಾಮ್ ಇತ್ತು, 10th ಬೋರ್ಡ್ ಬರ್ಲಿಕತ್ತಿತ್ತ. ಜನವರಿ ಒಂದ್ ಮಾತು ಹೇಳಿದ್ರು, ತಮ್ಮ ನೀ ಜಿಗದಾಡು, ಇವತ್ತೇ ಓದ್ಕೋತ್ ಕೂತಿ, ಇವತ್ತಿಂದ 8 ತಾಸೇ ಓದಿದ್ದಿ. ಸೀನಾನು ಇರ್ಬೇಕ ಆ ಟೈಮಿಂಗ್ ನನ್ ಮುಂದೆ. 8 ತಾಸ್ ನೀ ಕೂತ್ ಓದಿದ್ದೆ ಅಂದ್ರು ನೀ 62 ಮಾಡೋದ್ ಬಾ ಕಠಿಣ. ನಾ ಲೈಟ್ ಹಂಗ್ ತಗೊಂಡೆ. ಎಷ್ಟ್ ಲೈಟ್ ಹಂಗ್ ತಗೊಂಡೆ ಅಂತಂದ್ರೆ ಕರೆಗೂ ಓದ್ಲೇ ಇಲ್ಲ, ಏನ್ ಮಾಡ್ಲಿಲ್ಲ ಅಂತಂದ್ರು 62 ಅಂತೂ ಆಗ್ತದಲ್ಲ ಅಂತ. ಆಯ್ತು, ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಮಾರ್ಚ್ ಬಂತು. ಮಾರ್ಚ್ 23 ಎಕ್ಸಾಮ್ ಇತ್ತ. ಅವಾಗ್ನು ಅಷ್ಟೇ ಹಂಗೆ ಇದ್ವಿ. ಕಡಿಕೋ ಅದು ಅದೇ ಲೆಕ್ಕಕ್ಕೆ ಪೇಪರ್ ಬರ್ದ್ವಿ, ರಿಸಲ್ಟ್ ಬಂತು. ನಂಗೇನ್ ಖುಷಿ ಅಂತಂದ್ರ, ನನ್ಗೇನ್ ದುಃಖ ಇತ್ತಂತಂದ್ರ, ನಾವ್ ಅಪ್ಪಾರೇ 62 ಹೇಳ್ಯಾರ. ತಪ್ಪಿ ಕಮ್ಮಿ ಗಿಮ್ಮಿ ಆಗಿತ್ತಂದ್ರ ಮಾನ ಮರ್ಯಾದೆ ಉಳಿಯ, ಹೆಚ್ಚು ಉಳ್ದಿತ್ತಂದ್ರ ನನ್ ಆಕಾಶ ಭೂಮ್ಯಾಗ ನನ್ ಕಾಲ್ ನಿಂದಿರ್ತಿದ್ದಿಲ್ಲ. ಹೆಂಗ ನನಗ್ ಚಿಂತೆ ಇರ್ತಿತ್ತು ಒಂದ್ ಸೈಡ್. ಅವ್ರಿಗೇನಿಲ್ಲ, ಅವ್ರ ಫುಲ್ ಬಿಂದಾಸ್ ಇದ್ರ. ಏನ್ ಮಾಡತ್ತ ಮೇರಾ ಬೇಟಾ ಮುಜೆ ಮಾಲೂಮ್ ಹೈ, ಮುಜೆ ಕೊಯ್ ಮತ್ ಸಿಕ್ಕಾವ ಅಂತ. ರಿಸಲ್ಟ್ ಬಂತು, 62 ಆಗಿತ್ತು. ಎಕ್ಸಾಕ್ಟ್ 62.62 ಏನೋ 6 ಸಮಥಿಂಗ್ ಏನೋ ಆಯ್ತ. ರಿಸಲ್ಟ್ ಬಂತ, ನನಗ್ ಹೆವಿ ಖುಷಿ ಆಗ್ಬಿಟ್ಟನ. ಅಪ್ಪ ನಂಗೆ ಹೆಂಗ್ ಹೇಳ್ದಿ 62 ಆಯ್ತು. ನೀ ಮಾಡುದು ಈಗಲ್ಲ, ನೀ ಹುಡ್ದಾಗಿನ್ ನಾನೇ ಹಡ್ತೀನಿ ನನಗ. ನೀ ಎಟ್ ಮಾಡಿದ್ರು ನಂಗೆ ಗೊತ್ತಿರ್ತದೆ. ನಿಂದ್ ಇಷ್ಟು 3 ತಿಂಗಳ ಹಿಂದೆ ಹೇಳಿದ್ದೇನ, ನೀ ಪೇಪರ್ ಬರ್ದಿದ್ದಿಲ್ಲ ಅಂದ್ರೆ ಇಷ್ಟೇ ಆಗ್ತಿತ್ತು ಅಂತಂದ್ರ ಅವ್ರು. ನೀ ಎಷ್ಟ್ ನೀರಾಗಿದೆ ನಂಗೆ ಬರ್ತದ, ನಿಮ್ದೆಲ್ಲಾ ನೀರ್ ನಮಗ್ ಬರ್ತಾವ್ರಿ, ನೀವೇನ್ ಹಾರಾಡ್ಬೇಡ್ರಿ. ಕಡಿಗೆ ಹಿಂಗಾಯ್ತು. ಇದು ಒಂದ್ ಸತಿ ಆಯ್ತು. ನೆಕ್ಸ್ಟ್ ಟೈಮ್ ಮತ್ ಸೆಕೆಂಡ್ PU ಬೋರ್ಡಿಗೆ ಬಂದೆ. ಅವಾಗ ಅಲ್ಲಿಗೆ ಒಂದ್ ಸ್ವಲ್ಪ ಆ ಮೆಂಟಾಲಿಟಿಗೂ ಮತ್ ಮೆತ್ತ ಹೊಡೆದಿತ್ತು ದೇಹ. ಅಲ್ಲಿಗೆ ಮತ್ ಅದೇ ಸೇಮ್ ಸಿಚುವೇಶನ್ ನ ಜನವರಿ ಕೇಳಿದೆ, ಈ ಸತಿ ಎಷ್ಟ್ ಆಗ್ಬೋದು ಅದ್ ಮಾಡಿ. ಈ ಸತಿ ಇನ್ನೊಂದ್ 5 ಹೆಚ್ಚಿಗೆ ಆಗ್ಬೋದು, 5 ಬೇಡ 6, ಬರೋಬ್ಬರ್ 67. ಅದಕ್ಕ ಇಷ್ಟ ಇನ್ಫ್ಲೂಯೆನ್ಸ್ ಅದ ಅವ್ರದಂತಂದ್ರ. ಅವ್ರ ಅಸಂಪ್ಷನ್ ಮೇಲೆ ನನಗೇನ್ ಡೌಟ್ ಇಲ್ಲ, ಹಿಂಗಾಗ್ತದ ಹಿಂಗೆ ಆಗ್ತದ. ಎಸ್ಪೆಷಲಿ ನನ್ ವಿಷಯಕ್ಕೆ ಅಷ್ಟ ಕಾನ್ಫಿಡೆನ್ಸ್ ಅದ. ಮೇರಾ ಬೇಟಾ ಮುಜೆ ಮಾಲೂಮ್ ಹೈ. ನಂಗೆ ಹೇಳಿದ್ರು ಅವ್ರು, ನೀ ತಮ್ಮ ಈ ಅಗ್ಸರ್ ನಾಯಿ ಹಳ್ಳನೂ ಕಾಣಂಗಿಲ್ಲ ಹೊಲನೂ ಕಾಣಂಗಿಲ್ಲ, ಆ ಲೆಕ್ಕ ಹಾಕಿ ಸ್ವಲ್ಪ ಕೆರಿಯರ್ ಬಗ್ಗೆ ಕರೆಕ್ಟ್ ಆಗಿ ವಿಚಾರ ಮಾಡು ಅಂತೇಳಿ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಏನಾರೆ ಒಂದ್ ಅರ್ಥ ಇದೇ ಊರಾಗಿದ್ದು BCom ಮಾಡಿ ಆರಾಮ್ ತೋಳ್ ಮ್ಯಾಲ ಇಳಿಸ್ಕೊಂಡ್ ನಮ್ಮ ಊರಾಗ ನಾ ಇದ್ದೀನಿ, ಎಲ್ಲಿ ಹೋಗಿನಿ ಅಂತ ಹಾರಾಡ್ಬೇಕಂದ್ರೆ ನನ್ ಲೆಕ್ಕಕ್ಕಿತ್ತು. ಕಡಿಕ ಯಾಕೋ ಬಹಳ ಸೀರಿಯಸ್ ಆಯ್ತದು. ನಾ ಅಷ್ಟ್ ಸೀರಿಯಸ್ ಆಗ್ತದ ನಾ ಒಂದು ಇಮ್ಯಾಜಿನ್ ಮಾಡಿದ್ದಿಲ್ಲ. ಸರಿಪ್ಪ ಏನ್ ಮಾಡ್ಬೇಕಂದ್ ಮಾಡಿ ಅಂತೇಳಿ ಹಿಂಗ್ ಕೂತ್ ಮಾತಾಡ್ಲಿಕ್ಕೆ. ಏನಿಲ್ಲಪ್ಪ BCom ಮಾಡ್ತೀನಿ,
ಮತ್ತ ಅಲ್ಲೇ ಎಲ್ಲಾರ ಬ್ಯಾಂಕಿಂಗ್ನಾಗ ಯಾವ್ದಾರ ಎಕ್ಸಾಮ್ ಕಟ್ಟಿ ಒಂದ್ ಪೋಸ್ಟ್ನಾಗ ಹೋಗ್ತೀನಿ. ಅವ್ರು ಅವತ್ತೊಮ್ಮೆ ಸಿಟ್ಟಿಗೆ ಏನ್ ಮಾತಾಡ್ಲಿಕ್ಕೆ ಈ ಇದು ಇಷ್ಟು ತಿಳ್ಕೊಂಡು ಮಾತಾಡ್ಲಿತ್ತು, ತಿಳ್ಕೊಳಾರ್ದ ಮಾತಾಡ್ಲಿತ್ತು. ಇಲ್ಲ ನಾ ಸುಮ್ ಮಾತಾಡ್ಲಿ ಏನ್ ಮಾಡ್ಬೇಕಂತ ಮಾಡ್ಯಾರ ಮುಂದರಿ ಬ್ಯಾಂಕ್ನಾಗ ನೌಕರಿ ಮಾಡಿದ್ವಿ, ಮುಂದ ಸಿಗ್ತದಂತ ಅನ್ನೋದು ಏನ್ ಗ್ಯಾರಂಟಿ? ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಿದ್ರ ನನಗ, ನೀವ್ ಒಂದ್ ಪ್ರೊಫೆಷನ್ ಹೋಗು, ಯಾವ ಪ್ರೊಫೆಷನ್ ನಿನ್ ಮೇಲೆ ಬಿಟ್ಟಿದ್ದು, ಪರ್ಟಿಕ್ಯುಲರ್ ಪ್ರೊಫೆಷನ್ ಚೂಸ್ ಮಾಡು. ಇದು ಯಾವಾಗಿಂದ ಮುಂಚೆಂದು ಸಣ್ಣವಿದ್ದಾಗಿದ್ದು 9th 10th ಈಗಿನ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್. ಹಿಂಗ ಇದಕ್ 10 ತಾಸ ಅದಕ್ಕೆ 2 ತಾಸು ಕೊಡು ಅಂತ ಹೇಳಿಗತ್ತಿಲ್ಲ. ನೀ ಜಸ್ಟ್ ಅದನ್ನ ಏನದ ತಿಳ್ಕೊ, ಬೇಸಿಕ್ ಲೆವೆಲ್ ಇನ್ಫಾರ್ಮೇಶನ್. ಈಗ ನಾ ಬಿಕಾಮ್ ಮಾಡಿದ್ರೆ ಏನ್ ಆಗ್ಬಹುದು, ಇದೊಂದು ಬೇಸಿಕ್ ಲೆವೆಲ್ ಆಫ್ ಇನ್ಫಾರ್ಮೇಶನ್. ಹಂಗೆ ನಾ LLB ಮಾಡಿದ್ರೆ ನಾ ಏನಾಗ್ಬಹುದು, ಆಪ್ಷನ್ಸ್ ಏನೇನು, ನಾ ಇಂಜಿನಿಯರ್ ಆದ್ರೆ ನಾ ಏನಾಗ್ಬಹುದು, ಇವೆಲ್ಲ ಒಂದ್ ಬೇಸಿಕ್ ಲೆವೆಲ್ ಆಫ್ ಇನ್ಫಾರ್ಮೇಶನ್ ನಮಗ್ ತಿಳ್ಕೊಬಹುದಾಗಿದ್ದು. ಅದ್ರ ನಾ ಏನ್ ಸಬ್ಜೆಕ್ಟ್ಸ್ ಬರ್ತಾವೆಲ್ಲ ಸೆಕೆಂಡ್ರಿನ, ಅವ್ ಬ್ಯಾಕ್ ಆಗಿಲ್ಲ. ಈಗ ಹಂಗನ ಏನಾರ ವಿಚಾರ ಮಾಡಿ ನಾ ಏನೂ ಇಲ್ಲ ಹಿಂಗಾಯ್ತಂದ್ರ ಕಡಿ ಕಾಲಿ ಫ್ಲಾಶ್ ಆಯ್ತು. ಹೌದಾ ನಾನು ಏನಾರ ಒಂದ್ ಮಾಡ್ಬೇಕು, ಭಾಳ ಆಯ್ತದ ಮಜಾಕ್ ಅಂತೇಳಿ ಅಲ್ಲಿಗೆ ಫ್ಲಾಶ್ ಆಗಿತ್ತು. ಆಕ್ಚುಲಿ ಮಜಾಕ್ ಕಮ್ಮಿ ಆಗೋದಕ್ ಕಾರಣ ಅಲ್ಲಿಂದ ಚಾಲು ಆಗಿತ್ತು. ಸರಿ ಅಂತೇಳಿ ನಾನು 2 ದಿವಸ ಟೈಮ್ ತಗೊಂಡೆ. ಟೈಮ್ ತಗೊಂಡು ರ್ಯಾಂಡಮ್ ಆಗಿ ನಾ ಕೇಳಿದೆ, LLB ಮಾಡಿದ್ರೆ ಹೆಂಗಿರ್ತದ? ಅವ್ರು ಕೇಳಿದ್ರು, ಹಿಂಗ್ ಮಾಡ್ಬೇಕಂತದು ಇನ್ ಸುಮ್ ಕೇಳಿಗತ್ತೆ. ಇಲ್ಲ ಮಾಡ್ಬೇಕಂತ ನನಗ್ ಒಳಗಿಂದ ಒಂದೇನೋ ಮುಂಚೆಂದು ಒಂದು ಆಪ್ಷನ್ ಇತ್ತು ನನಗ, ಅದು ಮಾಡ್ಬೇಕು ಅಂತೇಳಿ. ಮತ್ತೆ ಹೆಂಗ ಕರೆಕ್ಟ್ ಮೇರಿ ಮೂಕಿ ಬಾಚಿನ್ಲಿ ನಡಿ ಹೋಗಿ ಅಪ್ಲಿಕೇಶನ್ ಹಾಕಿ ಬರೋಣ. ಹೋಗೇ ಬಿಟ್ರಿ ಮರ್ದಿನ. ಆ ರೇಂಜಿಗೆ ಅಂದ್ರ ಅವ್ರಿಗೆ ಗೊತ್ತಿತ್ತು ಇವ ಎಲ್ಲ ಅಲ್ಲೇ ತಿರ್ಗಾಡಿನು ಮತ್ ಅಲ್ಲೇ ಬರ್ತಾನಂತ. ಅವ್ರ ತಲ್ಯಾಗ ಇದ್ದಿದ್ದು ಅಷ್ಟು ಪರಿ ನಂಗ್ ಇನ್ಫ್ಲೂಯೆನ್ಸ್ ಆಗ್ಲಿಕ್ಕೆ ಒಂದೇನೋ ಬಾಂಡಿಂಗ್ ಕಾರಣ. ಈಗ ಊರ್ ಮಂದಿ ನಾ ಹೇಳಂಗಿಲ್ಲ, ನಾ ಹೇಳ್ತೀನಿ ನಂದ. ನಾ ಎಲ್ಲೆಲ್ಲ ನನಗ ಫ್ರೀಡಮ್ ಬಿಡ್ಬೇಕಲ್ಲ ಅಲ್ಲಿ ಬಾಳ್ ಬಿಟ್ಟಾರ. ಯಾರ ಅಪ್ಪ ಅಮ್ಮನೂ ಅಷ್ಟ್ ಬಿಟ್ಟಿರ್ಲಿಕ್ಕಿಲ್ಲ ಅವ್ರ ಮಕ್ಕಳಿಗೆ, ಅಂತ ಪರಿ ನನಗ್ ಬಿಟ್ಟಾರ. ನಾ ಅದನ್ನ ದುರುಪಯೋಗನು ಭಾರಿ ಮಾಡ್ಕೊಂಡಿನಿ, ಸದುಪಯೋಗನು ಅಷ್ಟೇ ಮಾಡ್ಕೊಂಡಿನಿ. ಅದಕ್ಕೇನು ಇದು ಇಲ್ಲ. ಅದ್ರಾಗ ಹೆಚ್ಚು ದುರುಪಯೋಗ ಒಂದೊಂದಿಷ್ಟು ಚಲೋನು ಮಾಡ್ಕೊಂಡಿನಿ. ಈಗ ಯಾವ ಲೆವೆಲಿಗೆ ಮಟ್ಟ ಟೈಟ್ ಹಿಡಿಬೇಕಲ್ಲ ಆ ಲೆವೆಲಿಗೆ ಹಿಡ್ದಾರ. ಎಲ್ಲಿ ಹಿಡಿಬೇಕಲ್ಲ ಹಿಡಿದಾರ, ಅಲ್ಲಿ ಬಿಡ್ಬೇಕಲ್ಲ ಅಲ್ಲಿ ಬಿಟ್ಟಾರ. ಬರೋಬ್ಬರ್ ಪತಂಗ್ ಬರೋಬ್ಬರ್ ಹಾರಿಸ್ಯಾರ. ಅಲ್ಲಿಗೆ ಏನಾಯ್ತು, ಅಪ್ಸ್ ಅಂಡ್ ಡೌನ್ಸ್ ಗೊತ್ತಾಗ್ಬಿಟ್ಟು. ಯಾರು ಯಾವಾಗ ಹೆಂಗಿರ್ತಾರೆ, ಯಾರು ಯಾವಾಗ ಹೆಂಗ ಆಗ್ತಾರೆ, ಯಾರು ಅಲ್ಲಿಗೆ ಏರ್ತಾರೆ, ಯಾರು ಅಲ್ಲಿಗೆ ಇಳಿತಾರೆ. ಎಲ್ಲಿ ನಿನಗೆ ಕಲಿಸ್ಬೇಕಲ್ಲ ಕಲ್ಸ್ಯಾರ, ಎಲ್ಲಿ ಕಲಿಲಿಕ್ ಬಿಡ್ಬೇಕು ನಿನಗೆ ಕಲಿಲಿಕ್ ಬಿಟ್ಟಾರ. 3ನೇತೇನ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಂದ್ರ ಅದು ಜಸ್ಟ್ ಒಂದ್ ಪಿಂಚ್. ಅದಾದ್ಮೇಲೆ ನಾ ಏನೇ ಇಲ್ಲ ಅಂತಂದ್ರು ಆಲ್ಮೋಸ್ಟ್ ಆಲ್ ಒಂದ್ ಅರ್ಧ ಕರ್ನಾಟಕನೇ ಇಟ್ಕೊಳ್ಳೋದು. ಅಷ್ಟ್ ನಾವ್ ಒಬ್ನೇ ಅಡ್ಡಾಡ್ ಬಂದೀನಿ. ಯಾವಾಗ 5ನೇತೆ ಮುಗಿಯೋ ತನಕ, 5ನೇತೆ ಮುಗಿದ ಮೇಲೆನು ಸ್ವಲ್ಪ ಆಮೇಲಂತೂ ಸಣ್ಣ ಪುಟ್ಟ ಊರಿಗೆ ಹೋಗ್ಲಿಕ್ಕೂ ಇಷ್ಟೇನಾ ಅಂತ ಅನಿಸ್ಬಿಡ್ತೈತಿ. ಅಂದ್ರೆ ಜರ್ನಿ ಹಾಕಿನ ಹೆಚ್ಚಿಗಿಲ್ಲ. ಇಷ್ಟ್ರಾಗ ಹೆಂಗ್ ಮುಗಿತಿದ್ದು, 2 ತಾಸ್ನಾಗ ಹೆಂಗ್ ರೀಚ್ ಆಗ್ತೀವಿ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಇರ್ಬೇಕು ಅಂತೇಳಿ ಅಷ್ಟ್ ಕ್ಯೂರಿಯಾಸಿಟಿ. ಒಂದ್ ವಸ್ತುನಾಗ ನೀ ಏನೇ ಎಂಜಾಯ್ಮೆಂಟ್ ಕಾಣ್ಬೇಕಂದ್ರ ಅದ್ ನೀ ಫೀಲ್ ಮಾಡ್ಬೇಕು, ಅದ್ರ ಜೊತೆ ಇರ್ಬೇಕು. ಅದ್ ಎಷ್ಟೇ ಕಷ್ಟ. ಈಗ ಎಲ್ಲಾರು ಅಂತಾರ ನಾವ್ ಇಲ್ಲಿಂದ ಬೈಕ್ ತಗೊಂಡ್ ಲಾಂಗ್ ಡ್ರೈವ್ ಹೋಗ್ತೀವಿ. ಲಾಂಗ್ ಡ್ರೈವ್ ಹೋಗೋದು ಅನ್ಲಿಕ್ ಬಾಳ ಸರಳ. ಗಾಡಿ ಮೇಲೆ ಕೂತ್ ಮೇಲೆ ಏನೇನ್ ಫೇಸಸ್ ಏನೇನ್ ಬರ್ತಾವಲ್ಲ, ಫೇಸ್ ಏನೇನ್ ಮಾಡ್ತೀರ, ಗಾಳಿನ ಹಿಡ್ಕೊಂಡ್ ನೋವು ತನಕ ಅದನ್ನ ತಡ್ಕೊಂಡ್ ನೀ ಆ ಡೆಸ್ಟಿನೇಷನ್ಗೆ ಹೋಗ್ತಿ. ಅಲ್ಲಿ ತನಕ ನಮಗ ಇದಕ್ಕೆ ಇನ್ಸ್ಟಂಟ್ ಡೈಲಾಗ್ ಹೇಳ್ಬೇಕಂತಂದ್ರ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಬಹಳ ಸುಂದರ ಇರ್ತದ. ಹಂಗ ಅದನ್ನ ನೋಡ್ಕೊಂತ ಹೋದ್ಮೇಲೆ ನಿಂಗ ಆ ಡೆಸ್ಟಿನೇಷನ್ ಇನ್ನೂ ಅದ್ರ ಮೇಲೆ ಹೆಚ್ಚಿಗೆ ಲವ್ ಅನಿಸ್ತದ. ಅದು ನನ್ ಟ್ರಾವೆಲಿಂಗ್ ಪ್ಯಾಷನ್. ನಾ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ನಾ ಅಲ್ಲಿ ತನಕ ಎಲ್ಲ ನೋಡ್ಕೊಂತ ಹೋಗ್ತೀನಿ. ಅದು ಪ್ರಾಬ್ಲಮ್ಸ್ ಇರ್ಲಿ ಸುಂದರತಾನೆ ಏನಾನ ಇರ್ಲಿ. ಈಗ ನಾ ನೀ ಅಲ್ಲಿ ಮುಟ್ಬೇಕು ಡಿಸಿಷನ್ ತಗೊಂಡಿ ಅಂದ್ರೆ ಅದ್ರ ನೀ ಹೋಗ್ತೀನಿ ಅದೇನ್ ಬೇಕಾದಾಗ್ಲಿ. ನಾ ಇವತ್ತು ಇಲ್ಲಿಂದ ಹೋಗ್ಬೇಕಂದ್ರೆ ನಾ ಎದ್ದು ಹೋಗ್ಬಿಡ್ತೀನಿ. ನಾ ಮುಂದೇನ್ ವಿಚಾರ ಮಾಡಂಗಿಲ್ಲ. ಅದೇನ್ ಬೇಕಾದ್ ಬರ್ಲಿ, ನಾ ಹೋಗುದ್ ನನಗದ. ಅದ್ರ ಮೇಲೆ ನಂಗೆ ನೋ ಮೋರ್ ಡಿಸ್ಕಷನ್. ನಾ ಹೋಗ್ತೀನಿ, ನಾ ಅಷ್ಟ ಸದೃಢ ಇದ್ದೀನಿ. ನಾ ಅನ್ಭವಿಸ್ತೀನಿ, ನಾ ಹೋಗ್ತೀನಿ. ಫಸ್ಟ್ ನಾ ಹೋಗ್ತೇನೆ, ಅಲ್ಲಿ ರೀಚ್ ಆದ್ಮೇಲೆ ಮುಂದಿನ ವಾಪಸ್ ಬರ್ತೀನಿಲ್ಲ ಮುಂದ್ ಮುಟ್ಟಿದ್ಮೇಲೆ ಒಟ್ ಹೋಗುದಲ್ಲ ಹೋಗ್ತೀನಿ. ಇಂತ ಹುಚ್ಚು ಚಾಕ ರಗಡ ಅಡ್ಡಾಡ್ ಬಂದ್ಬಿಟ್ಟಿನಿ ನಾವು. ರೀಸೆಂಟ್ ಆಗಿ ರಗಡ ನಿಮ್ಗೆ ಹೇಳ್ಬೇಕಂದ್ರೆ ಶಿರ್ಸಿ ಜಾತ್ರೆ ಇತ್ತು.
ಎಂಟಕ್ಕೆ ಹುಬ್ಳಿಂದ ಬಿಟ್ಟು 10 ಅನ್ನೋದ್ರಾಗ ಶಿರ್ಸಿ ಆಗಿದ್ದು, ರಾತ್ರಿ 3ರಾಗ ಅಂತ ಕಾಡ್ನಾಗ ಇಬ್ರೇ ಬಂದಿವ್ ನನ್ ಫ್ರೆಂಡ್. ಅದ್ರಾಗ ಒಂದಿಷ್ಟು ಕಾಮಿಡಿ ಸೀನ್ಸ್ ಇದ್ದು. ಹೆಂಗಂದ್ರ ಒಂದ್ ಊರ್ ಬರ್ತದ ಮಳಗಿ ಅಂತೇಳಿ, ಮಳಗಿ ಸಮೀಪ. ಇನ್ನ ಅದಕ್ಕೂ ಹಿಂಗಿನ ಆ ಊರಿಗೆ ಎಂಟರ್ ಆಗ್ತಿರ್ತಿ. ಅವಾಗ ನಿನ್ಗೊಂದ್ ಹಿಂಗ ಹಬ್ಬ ಬರ್ತದ, ಕರ್ವ್ ಬರ್ತದ. ಅಲ್ಲೇ ನಾವ್ ಸ್ಪೀಡ್ ನಾಗಿದ್ದೆ ಸ್ವಲ್ಪ. ಒಂದ್ ನಾಯಿ ಕೂತದ. ಎಲ್ಲಿ ತನ ನಂಗ್ ನಾಯಿ ಅನ್ಸಿಲ್ಲ ಅಂತಂದ್ರ ಅದ್ ಎದ್ದು ಹೋಗು ತನಕ ಹಿಂಗ್ ಕೂತದದು. 2 ಕಾಲ ಹಿಂಗ್ ಮ್ಯಾಲ ಎತ್ತಿ ಪೂರಾ ಬೆಳ್ಳಗದ, ಕಣ್ ಮುಚ್ಕೊಂಡ್ ಕೂತದದು. ನೀ 3:45 ಸುಮಾರು ರಾತ್ರಿ. ಅದು ಪೂರಾ ಕಾಡ್ ಒಳಗಿದ್ದೀನಿ, ಫುಲ್ ಕತ್ಲದ. ನೀನ್ ಲೈಟ್ ಬಿಟ್ರೆ ಏನಿಲ್ಲ. ನೀ ನೀ ಒಬ್ನೇ ಇದ್ದಿ, ಹಿಂದಿನವನು ಮಾತಾಡೋಲ್ಲ, ಸುಮ್ ಕೂತಾನ. ನೀ ಒಬ್ನೇ ಫುಲ್ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದ್ ಸ್ಪೀಡ್ನಾಗ ಹೊಂಟಿರ್ತಿ. ಹಿಂಗ್ ಹೊಳ್ಳನ ಅಚಾನಕ್ ಬೆಳ್ಳ ಬಂದ್ ಏನೋ ಕಾಣ್ತಪ್ಪ ಅಂತ ನಿನ್ ಏನ್ ಆಗ್ಬೇಕು, ಅಲ್ಲಿಗೆ. ಅದು ನನ್ ಲೈಟ್ ಬಿದ್ದು ನಾ ಅದ್ರ ಬಾಜುಕ್ ಹೋದ್ಮೇಲೆ ಅದು ಎದ್ ನಡ್ಕೊಂತ ಹೋತು. ನಂಗ ಅಲ್ಲಿ ತನಕ ಇದೇನಪ್ಪ ನಾಯಿನೇ ಹೌದೋ ಇಲ್ಲೋ, ನಾಯಿ ಆತ್ಮನೋ ದವನೇ ಕೂತಿದ್ರು ನನ್ಗಷ್ಟು ಅಂತಪರಿ ಇದು ಆಗ್ತಿದ್ದಿಲ್ಲ, ಅಂತಪರಿ ಎಕ್ಸೈಟ್ಮೆಂಟ್. ಅವನ್ನೆಲ್ಲ ನೋಡ್ಲಿಕ್ಕೆ ಸಿಗೋದ್ ನಮಗ್ ರೋಡ್ನಾಗೆ. ಹೌದಾ? ಸೊ ಟ್ರಾವೆಲಿಂಗ್ ನೀ ಮಾಡಬೇಕು. ಈಗ ಒಂದೊಂದ್ ಕಡೆ ಇರ್ತಾವ, ಹಾವ್ ಅಡ್ಡಾಡ್ತಿರ್ತಾವ. ಹಾವ್ ನೋಡ್ಲಿಕ್ ಝೂಕ್ ಹೋಗ್ತಾರ, ಯಾಕಂದ್ರೆ ರೋಡ್ನಾಗ ಸಿಗ್ತಾವ. ಅದಕ್ ರೊಕ್ಕ ಕೊಟ್ಟು ಅವಕ್ ಪಾತ್ರ ಆಸ್ ಕೊಟ್ಟು ನೋಡುದೇನದ, ರೋಡ್ನಾಗ ಆರಾಮ್ ಅಡ್ಡಾಡೋತ್ನಾಗ ಕಾಣ್ತಾವ. ಹಂಗ ಅದಕ್ ಒಂದ್ ಟ್ರಾವೆಲಿಂಗ್. ಈಗ ಅದ್ರನಾಗು ಟ್ರಾವೆಲಿಂಗ್ ಹಿಂಗ್ ಮಾಡಂತ ಹೇಳಿದ್ದೆ ನಾವ್ ಅಪ್ಪ. ಯಾಕಂದ್ರ ನಾನ್ ಇಚ್ಛಾ ಎಲ್ಲಿ ಬರ್ತದ ಅಲ್ಲಿ ಅಡ್ಡಾಡ. ನೀ ಅಡ್ಡಾಡೋ ತನಕ ಎಲ್ಲಿ ತನಕ ಹೋಗ್ತಿರ್ತಿಲ್ಲ ಅಲ್ಲಿದ್ ಏನೇನವ, ಸುತ್ತಮುತ್ತ ಏನೇನ್ ನಡೆದ, ಅಲ್ಲಿದ್ ಏನ್ ಲ್ಯಾಂಗ್ವೇಜ್, ಅಲ್ಲಿ ಏನ್ ತಿಂತಾರ, ವಾಟ್ ಒನ್ ಟ್ರಾವೆಲ್ ಲಾಗ್ ನಮ್ನಿ ನೋಡ್ಕೋತ ಹೋಗು. ನೀ ಏನ್ ಹೋಗ ಅಲ್ಲೇ ಇರು ಅಂತ ಹೇಳಿಗತ್ತಿಲ್ಲ, ನಾಲೆಜ್ ಗ್ರ್ಯಾಬ್ ಮಾಡ್ಕೊ. ಅಲ್ಲಿ ಏನ್ ಬೆಳಿತಾರ, ಯಾ ಕಲರ್ ಮಣ್ಣು ಅದ, ಸಿಂಪಲ್. ಆ ಊರಾಗ ಎಲ್ಲಿ ಹಿಂದೆ ಏನಾರ ಒಂದ್ ಹಿಸ್ಟ್ರಿ ಇತ್ತೇನು, ಈಗಿದಾನು ಅನ್ನದ, ಪ್ರೆಸೆಂಟ್ನಾಗ ಏನಾರ ಡೆವಲಪ್ಮೆಂಟ್ ಅದನು ತಿಳ್ಕೊಬಹುದು. ತಿಳ್ಕೊಂತ ನೋಡ್ಕೊಂತ ಹೋಗು, ನಿನಗೆ ಹೆಲ್ಪ್ ಆಗ್ತದ ಅಂತ ಅಂದಿದ್ರು. ನಂಗ ಅದೇನೇನ ಒಂದ್ ರೀತಿ ಬಾಳ ಇನ್ಫ್ಲೂಯೆನ್ಸ್ ಆದಂಗ ನನಗ್ ಲೆಕ್ಕದ. ನಾ ಎಲ್ಲಿ ಹೋಗ್ತೀನಿ ನನಗ್ ಸೇರ್ತದ ಅಡ್ಡಾಡ್ಲಿ. ನಂಗೆ ಒಂದೇ ಮಾತು ಅಡ್ಡಾಡ್ಲಿಕ್ಕೆ ಸೇರ್ತದ. ನಾ ಸುಮ್ಮನೆ ಎಷ್ಟೊತ್ತು ಕುಡ್ತೀನಿ ಅಷ್ಟೊತ್ತು ನಂಗೆ ಅಡ್ಡಾಡ್ ಬರಕ್ ಅನಿಸ್ತದ. ನಾ ಸುಮ್ಮನೆ ಎಷ್ಟೊತ್ತು ಅಡ್ಡಾಡ್ತೀನಿ ಅಷ್ಟ್ ಕರೆನೂ ಅಡ್ಡಾಡ್ಬೇಕು ಅನಿಸ್ತದ. ಒಟ್ಟು ಅಡ್ಡಾಡ್ಬೇಕು ಮೋಟಿವ್. ಅದಕ್ಕಿಂತಾವ್ ಸಣ್ಣ ಪುಟ್ಟ ವಿಷಯನು ಹೇಳೋ ರೀತಿಯಿಂದ ಹೇಳಿದ್ರ ಯಾರ್ ಬೇಕಾದವ್ರು ತಿದ್ಕೋತಾರ ಅಂತೇಳಿ ನಂಗೆ ಅಲ್ಲಿಗೆ ಅನಿಸ್ತ. ಯಾವಂದೇ ಮೇಲೆನು ನೀ ಮಾತಾಡ್ಬೋದು, ಮಾತಾಡಿ ನೀ ಅವ್ನ್ ಅಂಜಿಕೆನಾಗ ಇಟ್ಕೋಬಹುದು. ಬಟ್ ಅದು ಇಟ್ಕೊಳ್ಳೋದಲ್ಲ. ಅವ್ನ್ ಹೆಂಗ್ ಇಟ್ಕೋಬೇಕಂತಂದ್ರ, ನೀನ್ ಎನ್ನೇ ಆಗ್ಲಿ, ಖುಷಿ ದುಃಖ ಕೆಟ್ಟು ಚಲೋ ಏನಾರ ಇರ್ಲಿ, ಒಂದ್ ಮಾತಿಗೆ ಕೇಳುದು ಬೇಡವ, ನೀ ಮುಂದ್ ಹೇಳುದನ್ನು ಬೇಡ, ಹಿಂಗದ ಅಂತದ್ದಾಗ ಅವರೇ ಲಿಟ್ರಲಿ ಬರ್ಬೇಕು. ಯಾಕಂತಂದ್ರ ನಿನ್ ಮೇಲೆ ಅಷ್ಟು ಇದು ಇಡ್ಬೇಕು ಅವ್ರು ವಿಶ್ವಾಸ. ಏನೇ ಆದ್ರೂಪ ಇವ ಇರ್ತಾನ ನಮ್ದು, ಏನೇ ಇರ್ಲಿ ಇವ ನಮಗ್ ಕಿಮ್ಮತ್ ಕೊಡ್ತಾನ. ನಿನ್ ಜೊತೆನೂ ಮಾತಾಡೋದು ಅದೇ ಕನ್ನಡ, ಅವನ್ ಜೊತೆ ಮಾತಾಡೋದ್ನು ಅದೇ ಕನ್ನಡ. ನಿನ್ ಜೊತೆ ಒಂದೊತ್ತಿಗೆ 1-2 ಪದ ಅಲ್ಲಿಲ್ಲ ಆಗ್ಬೋದು, ಅವನ್ ಜೊತೆನೂ ಅಲ್ಲಿಲ್ಲ ಆಗ್ಬೋದು. ಆದ್ರೆ ಎರಡೂ ಕಡೆ ಏನ್ ವಾಪಸ್ ರಿಸೀವ್ ಆಗಿರ್ತದಲ್ಲ ಅದು ಡಿಫ್ರೆಂಟ್ ಇರ್ತದೆ. ಎರಡೇ ಪದದ ಡಿಫ್ರೆನ್ಸ್ ಇದ್ರು ಇಷ್ಟು ಡಿಫ್ರೆನ್ಸ್ ಆಗ್ಬಿಡ್ತದೆ. ಸೊ ಅವ್ರು ಅದನ್ನ ಆ ಪದದ್ನಾಗ ಡಿಫ್ರೆನ್ಸ್ ಮಾಡ್ಕೊಳಂಗಿಲ್ಲ. ಆ ಏನ್ ಪೊಸಿಷನ್ಸ್ ಇರ್ತಾವಲ್ಲ ಅದ್ರನಾಗೂ ಡಿಫ್ರೆನ್ಸ್ ಮಾಡ್ಕೊಳಂಗಿಲ್ಲ. ಸೇಮ್ ರೆಸ್ಪೆಕ್ಟ್. ಅಲ್ಲಿಗೆ ಅವ್ರಿಗೆ ಅಷ್ಟ ಒಂದ್ ಏನೋ ಅದ ಅಂತ ನನಗಪ್ಪ. ಇನ್ ಮೋರ್ ಓವರ್ ಹೇಳ್ಬೇಕಂತಂದ್ರೆ ಯಾರಿಗೂ ಸಿಗ್ಲಾರ್ದಂತದೇನ್ ನನಗ್ ಸಿಕ್ಕದ ಅಂತ ಅನ್ಕೊಳಂಗಿಲ್ಲ. ಬಟ್ ಯಾರಿಗೇನ್ ಸಿಕ್ಕಿಲ್ಲಲ್ಲ ಅದಕ್ಕೂ ಹೆಚ್ಚಿನ ನನಗ್ ಸಿಕ್ಕದ ಅಂತ ನಾ ಅನ್ಕೊ. ನಿಮ್ಮಪ್ಪನ ವಿಷಯ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಮತ್ತ ನಾವೆಲ್ಲಾರು ಅವ್ರದ್ದು ಫ್ಯಾನ್ ಬಾಯ್ಸ್ ಇದೀವಿ ನಾವ್ರೆಲ್ಲಾರು. ನೀ ಮುಖ್ಯ ಅಂದ್ರ ಬಹಳ ಇಮೋಷನಲ್ ಆಗೋದ್ ಕಡಿಮೆ ಲೈಫ್ ಒಳಗ. ನಮ್ ಗ್ರೂಪ್ ಒಳಗೆ ಎಲ್ಲರಿಗಿಂತ ಲೆಸ್ ಇಮೋಷನಲ್ ಅಂದ್ರೆ ನೀ ಇಮೋಷನಲ್ ಇಲ್ಲ ಅಂತಲ್ಲ, ಖರೆ ನೀ ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದು ಬಹಳ ಕಡಿಮೆ. ಯಾವಾಗ್ಲೂ ಒಂದೇ ರೀತಿ ಕಾನ್ಸ್ಟೆಂಟ್ ಇರ್ತೀನಿ. ಎಕ್ಸೈಟ್ಮೆಂಟ್ ಅಂದ್ರೆ ಎಕ್ಸೈಟ್ಮೆಂಟ್ ನಾಗೆ ಇರ್ತಿ ಯಾವಾಗ್ಲೂ. ನನಗ್ ನೀನೇ ಹೇಳಿದ್ ಊರ್ ಬಿಟ್ಟು ಹೋಗೋ ಮುಂದಾಗ ಇಮೋಷನಲ್ ಆಗಿದೆ ಅಂದ್ರೆ ನಿಮ್ಮ ಅಮ್ಮನ ಜೊತೆ ಲಾಸ್ಟ್ ಟೈಮ್ ಮಾತಾಡೋ ಮುಂದಾಗ ಅಂತ ಹೇಳಿ. ಅಫ್ಕೋರ್ಸ್ ಅದು ಆಗ್ತದ. ಇಮೋಷನಲ್ ಅಂತಂದ್ರೆ ಹೆಂಗಾಯ್ತು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಅಮ್ಮನ ವಿಷಯಕ್ಕೆ ಬರ್ಲಿಕ್ಕೆ ಅಲ್ಲಿಗೇನು ನೋಡ, ನಾ ಈಗಾದ್ರೂ ಹೇಳ್ತೀನಿ, ಊರಿಂದ ಊರಿಗೆ ಬಂದಿರ್ತೀನಿ. ನಾ ಹೇಳೋದು 10 9 10 ಶಿವ ನಾ ಕೆಳಗೆ ಹೇಳಂಗಿಲ್ಲ. ಹೇಳೋಣ ಅಮ್ಮ ಅಂತಂದ್ರ ಚಾ ಬರ್ತದ.
ಬರೇ ನಾ ಮುಂದ್ ಚಾ ಅಂತ ಅನ್ನಂಗಿಲ್ಲ, ಅಮ್ಮ ಅಂತಂದ್ರ ಚಾ ಬಂದ್ಬಿಡ್ತದ, ಚಾ ಬಂದ್ಬಿಡ್ತದ ಅಲ್ಲಿ. ಮುಂದಿನ ಮಾತೇ ಬೇಡ, ನಾ ಚಾ ಕುಡುದು ಅಮ್ಮ ಅಂತಂದ್ರ ಸಾಕ ತಾಟ ಬರ್ತದ. ಬರೀ ಅಮ್ಮ ಅದು ಹೆಂಗ ಆಕಳ ಮನಿ ಮುಂದ ಅಮ್ಮೋ ನಮಗ ಆ ಲೆಕ್ಕ ನಮಗದು. ಒಟ್ ಆ ಪದ ಬಂದ್ರ ಸಾಕ ನಮ್ಗೆಲ್ಲ ಬಂದ್ಬಿಡ್ತದ. ಹೊರಗ್ ಹೊಂಟೀನಿ, ಎಷ್ಟೊತ್ತಿಗೆ ಬರ್ತಿ ಇಲ್ಲ, ಒಂದೇ ಸತಿ ಫೋನ್ ಬರ್ತೀಯಾ ಇಲ್ಲ, ಹೊರಗೋ ಮನ್ಯಾಗೋ ಖಲಾಸ್ ಮುಗಿತಲ್ಲಿ, ನಂದು ನಿಂದು ಸಂಬಂಧ ಮುಗಿತು. ಮತ್ತೇನಿತ್ತಂದ್ರು ನಿಮ್ ಡ್ಯಾಡಿ ನೋಡ್ಕೊಂತಾರ. ಹಂಗ ಅದಕ್ಕ ಅಲ್ಲಿ ಹೋದ್ಮೇಲೆ ಅಮ್ಮ ಇಲ್ಲ ಹೇಳೋ ಆಗ್ತದಲ್ಲಿ, ಅದಕ್ ನನಗೆ ಇಮೋಷನಲ್ ಆಯ್ತು. ನಾ ಮಕ್ಕೊಂಡಿರ್ತೀನಿಲೇ ನನಗೆ ಎಬ್ಬಸ್, ನಾನೇ ಹೇಳಂಗಿಲ್ಲ, ಇವನ್ ಹೆಂಗ್ ಎಬ್ಬಸ್ಲಿ, ಇಲ್ಲ ನಾ ಹೇಳ್ಬೇಕು ಫಸ್ಟ್, ಅಲಾರಾಮ್ ಇಟ್ಕೋ ಜಲ್ದಿ ಮಲ್ಕೋ, ಹಂಗ ಆಗ್ಬಿಡ್ತದ ಅಲ್ಲಿ. ಇಲ್ಲಿ ಯಾರು ಹೇಳಂಗಿಲ್ಲ. ಇನ್ನ ಇವತ್ತಾದ್ರೂ ನಾ ಎದ್ದಿದ್ದು 10:30 ಅನ್ಕೊಂತೀನಿ, 11ಕ್ಕೆ ನಾಷ್ಟಾ ಮಾಡೀನಿ, ಆಗಾಳ ಬರುವತ್ನಾಗ ನಾ ಸ್ನಾನ ಮಾಡೀನಿ. ಹೇಳಂಗಿಲ್ಲ ಕೇಳಂಗಿಲ್ಲ ಅಂದ್ರ ಇಂಥವ್ ಟೈಮ್ ಹಬ್ಬ ಹರಿದಿನ ಮೆಟ್ಟೆ ಇರ್ತಾವ, ಇಂಥವ್ ಟೈಮ್ನಾಗಂತೂ ಹಿಂಗಿರ್ತದ. ಅದಕ್ಕ ನನಗೆ ಎಲ್ಲಿ ಇಮೋಷನಲ್ ಅನ್ನಿಸ್ತಂದ್ರ, ನಾಳಲ್ಲಿ ಹೋಗಿ ಈ ಮಂಚ ನಾ ಎಬ್ಬಸ್ಕೋತ್ ಕೊಡ್ಬೇಕ, ಇಲ್ಲೇ ಇದ್ದೆ ಚಂದ ಇದ್ದೆ, ಅಮ್ಮ ಅಂದ್ರೆ ಎಲ್ಲಾ ಬರ್ತಿತ್ತು, ಅಮ್ಮನೇ ನಾಳೆ ಅಲ್ಲಿ ಇರಂಗಿಲ್ಲ, ನಾನೇ ಅಮ್ಮ ಆಗೀನಿ, ಇನ್ ನನಗೆ ಎಲ್ಲಾರು ಅಂತಾರ ಅಂತ ಅದಕ್ಕೆ ಹಿಂಗ್ ಒಳಗಿಂದ ಅಯ್ಯೋ ಅಂತೇಳಿ ಅನಿಸ್ತ. ಮತ್ತೆ ಚಲೋ ಅಲ್ಲಿ ಹೋದ್ರೂ ನನ್ಗೇನ್ ಅಂತದೇನ್ ತಪ್ಪಿಲ್ಲ. ನಮ್ಮ ಮನ್ಯಾಗ ದಿನಕ್ಕೊಂದ್ 2 ಸತಿ ಫೋನ್ ಹಚ್ತಾರ, ಎಸ್ಪೆಷಲಿ ನಮ್ಮಮ್ಮ. ಅಪ್ಪನ ಜೊತೆ ಮಾತಾಡಿನಿ, ಅವ್ರಿಗೆ ಹೆಂಗಂತ ಮತ್ ಡೆಬಿಟ್ ಕ್ರೆಡಿಟ್ ವಿಷಯನೇ ಮಾತಾಡುದು. ಅಪ್ಪ ಹಾಕ ಫೋನ್ ಇಡು, ಅಪ್ಪ ಎಕ್ಸಾಮ್ ಫೀಸ್ ಕಲಾಸ್, ಅವ್ರು ಬಾಳ ಅದ್ರ ಫ್ರೀ ಇದ್ರಂದ್ರ ಏನ್ ನೋಡೋದಪ್ಪ ಎಲ್ಲಿ ಬಂತ ಅಭ್ಯಾಸ. ಅದ್ರಾಗು ಮತ್ ಯಾವ ಟೈಮ್ನಾಗ ಫೋನ್ ಹಚ್ತಾರ ಆ ಟೈಮ್ ಇಂಪಾರ್ಟೆನ್ಸ್ ಕೇಳ್ರಿ. ಮುಂಜಾನೆ ಫೋನ್ ಹಚ್ಚಿದ್ರ ಅದು ಕ್ಯಾಶುವಲ್ ಆಗಿ 6:30 7:30 8ಕ್ಕೆ ಹಚ್ತಾರ. ಅಷ್ಟ್ರನಾಗ ಒಬ್ಬ ಮಿನಿಮಮ್ ಮಂಚ ಎದ್ದು ಸ್ನಾನ ಮಾಡಿ ಕೂತಿರ್ಬೇಕು ಅಟ್ಲೀಸ್ಟ್. ನಾವಿನ ಅವಕಾಶ ಹಾಕಿರ್ತೀವಿ, ಫೋನ್ ಎತ್ತಂಗಿಲ್ಲ. 2 ತಾಸು ಆದ್ಮೇಲೆ ಹಚ್ತೀವಿ ಅಂದ್ರ ಮಿನಿಮಮ್ 10ಕ್ಕೆ ಹಚ್ತೀವಿ. ಅಪ್ಪ ಫೋನ್ ಹಚ್ಚಿದ್ವಿ, ಅದು ನಿಧಿಗಣ್ಣನಾಗೆ ಮಕ್ಕೊಂಡಿದ್ದೇನು? ಮಕ್ಕೊಂಡಿದ್ದೆ. ಏನಲ್ಲಿ ಸೂರ್ಯ ತಿರುಗಿ ಸಂಜೆ ಕಾಣ್ಲಿಕ್ಕತ್ತ, ನೀನ ಮಕ್ಕೊಂಡಿಲ್ಲ, ನಾಷ್ಟ ಯಾವಾಗ ಮಾಡ್ತೀವಿ, ಊಟ ಯಾವಾಗ, ಅಲ್ಲೇ ಮಂಗಳಾರತಿ ಚಾಲು ಆಗ್ಬಿಡ್ತು. ಈಗ ನೀ ಸುಳ್ಳು ಹೇಳಲಿಕ್ಕೆ ಟ್ರೈ ಮಾಡುದು, ಇಲ್ಲಪ್ಪ ನಾ ನಾಷ್ಟ ಮಾಡ್ಲಿಕ್ಕೆ ಹೋಗಿದ್ದೆ, ಅವಾಜ್ ಅಲ್ಲ ಅಲ್ಲಿಗೆ ಒಂದು ಡೈಲಾಗ್ ಬರ್ತದ, ನೀನ್ ಹಡದ್ 21 ವರ್ಷ, ನನಗೆ ಹೇಳ್ತೇನೆ ತೊಳ್ತೀನಿ. ಅದ್ರಾಗು ಇನ್ನೊಂದು ಒಂದೊಂದ್ ನರ ಬರ್ತಾವ, ನಾನೇ ನೋಡಿದ್ದಿಲ್ಲ, ನಾನ್ ನೋಡ್ಲಿಕ್ಕೆ ಆಗಲ್ಲ, ಆದ್ರೂ ಡೈಲಾಗ್ ನೋಡ್ಲ ಅಷ್ಟ್ ಚಂದ ಬಂದ್ಬಿಡ್ತಾವ. ಸ್ವಚ್ಛ ಈಗ ಇಷ್ಟೆಲ್ಲ ಆದ್ಮೇಲೆ ನಾವ್ ಮತ್ತು ಅದೇ ಸೇಮ್ ಕ್ವಶನ್ಸ್ ಹಿಂಗ್ ಬೇರೆ ಏನಾಗ್ರಿ ಏನ್ ತಿಂದಿ? ಸುಸ್ಲಾ ತಿಂದೆ. ಮೊನ್ನೆನೂ ಸುಸ್ಲಾ ತಿಂದಿನ ಅಂದಿದ್ದಲ್ಲೇ ಅಂತಂತಾರ. ಇಲ್ಲ, ಹೋದ್ ವಾರ ತಿಂದಿದ್ದೆ, ಮತ್ ಈ ವಾರ ತಿಂದೆ. ಹೌದು, ಏನ್ ಹೇಳಲಿಕ್ಕತ್ತಾರ? ಆಕಿ ಗೊತ್ತಿರಂಗಿಲ್ಲ ಸಬ್ಜೆಕ್ಟ್ಸ್ ಅಂದ್ರು ಆಕಿ ಕೇಳ್ತಾಳ, ಕೇಳ್ಬೇಕು ಕೇಳ್ತಾಳ ಅಂದ್ರು ಏನ್ ಸಬ್ಜೆಕ್ಟ್ಸ್ ಅಮ್ಮ ನಿಂಗ್ ತಿಳಂಗಿಲ್ಲ ಬಿಡು, ಯಾಕ ನಾನ್ ಶಾಲಿ ಕಲ್ತಿದ್ದೆ. ಉತ್ತರ ಕೊಡು ಮುಂದ್, ಇಲ್ವಾ ನೀ ಕಲ್ತಿ ನಂದ್ ಗೊತ್ತಿಲ್ಲ, ನೀ ಏನ್ ಕಲ್ತೀಯೋ, ನಾ ಎಲ್ಲಾ ಅವಾಗ ಎಂತ ಟೈಮಿಗೆ ಕಲ್ತ್ ಬಂದ್ ನಿಂಗ್ ಗೊತ್ತೇನ? ನಾ ಕೇಳಂಗಿಲ್ಲ. ಆಯ್ತಾಯ್ತು, ಇಲ್ಲ ಇದ್ ನಡ್ದದ ಮತ್ತೆ, ಯಾಕಂದ್ರ ಗೊತ್ತಾಗ್ತಾವಲ್ಲ ಅವೇ ಬರ್ತಾವ ಅಂತ ಹೇಳಿ ಅಲ್ಲೇ ಕಾಲೇ ಮುಗಿಸ್ಬಿಡು. ಆಯ್ತು, ನಾ ಸ್ವಲ್ಪ ಹೊರಗೆ ಹೊಂಟಿನಿ ಇಡ್ತೀನಿ. ಸಂಡೇ ಅದ, ಇವತ್ತೆಲ್ಲ ಹೊರಗೆ ಹೊಂಟಿ? ಇಲ್ಲ, ಹೊರಗೆ ಹೊಂಟೀನಿ ಬಜಾರ್ಕ. ಏನ್ ತರ್ಲಿ? ಸಾಬೂನ್ ತರ್ಲಿ. ಎಷ್ಟ್ ಸಾಬೂನ್ ಯೂಸ್ ಮಾಡ್ತಿದ್? ಒಂದೇ ಸತಿ ತಗೊಂಬಂದ್ ಇಟ್ಕೊಳಿಕ್ ಬರಂಗಿಲ್ಲ. ಇಂಥವೆಲ್ಲ ಕ್ವಶನ್, ಅದಕ್ ಎಲ್ಲೂ ಮಾತ್ ನಿಂದ್ರಂಗಿಲ್ಲ. ಒಂದಕ್ಕೊಂದ್ ಇನ್ನ ಅಂಟ್ಕೊಂತ 100 ಆಗ್ತಾವ, ಆದ್ರ ಕಡಿಮೆನ ಆಗಂಗಿಲ್ಲ. ಆ ಲೆಕ್ಕದ ತನಕ ಹಂಗ್ ನೋಡಿದ್ರ ಯಾರ್ಕಿಂತಾನು ಮುಂಜಾನೆ ಒಂದ್ಸತಿ ರಾತ್ರಿ ಒಂದ್ಸತಿ ಮಾತಾಗಬೇಕು. ಏನು ಇಲ್ಲಂದ್ರ ಉಂಡೆ ಆಯ್ತು ಮಕ್ಕೋ ಇಷ್ಟರೇ ಆಗ್ಬೇಕು ಅಂದಾಗ ನಮ್ಮ ಅವ್ಗ ಸಮಾಧಾನ. ಇಲ್ಲ ಅಲ್ಲಿ ತನ ಹಾಕಿ ಒಂದ್ಸತಿ ಮಜಾಕ್ ಮಾಡ್ಬಿಟ್ಟಿದ್ದೆ, ಇಡೀ ದಿನ ಫೋನೇ ಎತ್ತಿದ್ದಿಲ್ಲ. ಮರ್ದಿನ ಒಂದೇ ಫೋನ್ ಬರ್ಲಿಲ್ಲ, 2 ಫೋನ್ ಬರ್ಲಿಕ್ಕೆ ಚಾಲು. ಅಪ್ಪ ಅಂದ್, ಯಾಕಮ್ಮ ಎಲ್ಲಿ ಹೋಗಿದ್ದಿ? ಇಲ್ಲ, ಫೋನ್ ಸೈಲೆಂಟ್ ಇತ್ತು, ಫೆಸ್ಟ್ನಾಗಿತ್ತು. ಹೇಳಲಿಕ್ಕಾರ ಬರ್ತದಿಲ್ಲ, ಮೆಸೇಜರೇ ಮಾಡ್ಬೇಕು. ಇಲ್ಲಿ ಮೆಸೇಜ್ ನೋಡಂಗಿಲ್ಲ ಅಂತ ಫೋನ್ ಎತ್ತಲಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಅದೊಂದು ಪಾಲಿಸಿ ಇದೆ, ನೀ ಒಂದ್ಸತಿ ಫೋನ್ ಹಚ್ಚಿದಿ ಎತ್ತಲಿಲ್ಲ ಬಿಡಂಗಿಲ್ಲ, ಅಲ್ಲಿ ಹಚ್ತಾರ. ಮತ್ತೆ ಎತ್ತಬೇಕು ನೀ, ಎಸ್ಪೆಷಲಿ ನನಗ ಹಚ್ಚಿ ಅಂದ್ರೆ ಎತ್ತಬೇಕು ನೀ
ನೀ ಅದು ಊರ್ದೆಲ್ಲ ರೀಸನ್ಸ್ ಕೊಡ್ಬೇಡ ನನಗೆ, ನೀ ಅಲ್ಲೇ ಇರು, ಎತ್ತೇ ಬೇಕು. ಎತ್ತೇ ಬೇಕು, ಒಂದೇ ಆಪ್ಷನ್ಸ್ ನಮ್ ಕಡೆ. ಇಲ್ಲ ಬಿಜಿ ಇದ್ದೀನಿ ಎತ್ತಕ್ಕಾಗಲ್ಲ ಅವೆಲ್ಲ ಇಲ್ಲ, ಕಟ್ ಮಾಡ್ದಿ ಇನ್ನ 10 ಸತಿ ಬರ್ತಾವ. ಕಡಿಕ್ ಹಂಗಾಗಿ ಒಂದ್ಸುತ್ತ 120 ಮಿಸ್ ಕಾಲ್ ಆಗಿದ್ದು, ಇರ್ರೆಸ್ಪಾನ್ಸಿಬಲ್ ಫೆಲೋ. ಆಮೇಲೆ ಗೊತ್ತಾಯ್ತು. ಅದಕ್ಕ ನೀ ಯಾವ್ದೇ ಬಾಂಡಿಂಗ್ ನೀ ಎಷ್ಟ್ ದೂರ ಬೇಕಾದಂಗ ಇಟ್ಕೋ, ಒಂದ್ಸತಿ ಬಾಂಡಿಂಗ್ ಆಯ್ತ ಅವ್ರ ನಿಂಗ್ ಹಚ್ಬೇಕು ಅಂತೂ ಇಲ್ಲ, ನಿನ್ ಜೊತೆ ಮಾತಾಡ್ಬೇಕಂತೂ ಇಲ್ಲ. ಯಾವಾಗೇ ಇರ್ಲಿ ಏನೇ ಇರ್ಲಿ ಆ ಫ್ಲೋ, ಆ ಏನ್ ಬಾಂಡಿಂಗ್ ಇರ್ತದಲ್ಲ, ಆ ಮನ್ಷನ್ ಸ್ಪೆಷಾಲಿಟಿ ಸುಮ್ಮಿಲ್ಲ ಅಂದ್ರೂ ಹೊರಗ್ ಬಂದ್ಬಿಡ್ತು. ನೀ ಹೆಂಗ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ತಿ ಹಂಗ್ ನಿನಗೆ. ನನಗ್ ಪರ್ಸನಲಿ ಏನ್ ಅನ್ಸ್ತಂದ್ರ, ನೀ ಲೈಫ್ ಒಳಗ ಮುಂದ ಏನಾರೆ ಫಾದರ್ ಆದಂದ್ರ ಬಾಳ ಚಲೋ ಫಾದರ್ ಆಗ. ಎಲ್ಲ ನಮ್ಮ ಅಪ್ಪಾರ ಕೃಪಾ. ಹಾ, ನಿಮ್ ಅಪ್ಪರ್ ರೂಪಾಯಿನ ಆಯ್ತು. ಆಮೇಲೆ ನಿನಗ ನಿಮ್ ತಂಗಿ ಏಜ್ ಡಿಫ್ರೆನ್ಸ್ ಭಾಳ ಇದ್ದಿದ್ರಿಂದ ನಿನಗ ಅದು ಒಂದ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಅದದು. ಹಾ, ಯಾಕಂದ್ರೆ ನೀ ಭಾಳ ಸಣ್ಣಕ್ಕಿದ್ದಾಗ ನೋಡ್ಕೊತ ಬಂದಿ. ನಿನಗ ಆಲ್ರೆಡಿ ಅವಾಗ 10 ವರ್ಷ ಇತ್ತಂತ. ನಾನ್ 4ನೇ ಇದ್ದೆ. 10 ವರ್ಷ 9-10 ವರ್ಷದವ ಇದ್ದಿ. ಆರಾಮ್. ಅಷ್ಟ್ ಡಿಫ್ರೆನ್ಸ್ ಇದ್ದಾಗ ಆಟೋಮೆಟಿಕ್ಲಿ ಎಲ್ಡರ್ ಸಿಬ್ಲಿಂಗ್ ಏನಾಗ್ಬಿಡ್ತಾನ, ಫಾದರ್ ಅಥವಾ ಮದರ್ ಆಗ್ಬಿಡ್ತಾರೆ ಯಂಗರ್ ಸಿಬ್ಲಿಂಗ್. ಅದು ಅಂತೂ ಖರೇನೆ ಅದ ಬಿಡು. ಆಕಿನ್ ಸಣ್ಣಕ್ಕಿದ್ದಾಗಿಂದ ನೋಡ್ಕೊತ ಬನ್ನಿ. ಪ್ಲಸ್ ಇನ್ನೊಂದ್ ಏನಂತಂದ್ರ ಆ ಬಾಂಡಿಂಗ್ ಬೆಳಂಗಿಲ್ಲ. ಅಕ್ಕಿಗ್ ನಾ ಅಣ್ಣ ಅಂತೇಳಿ ಅಕ್ಕಿನ ತಲ್ಯಾಗ ಇರ್ತದ ಅಣ್ಣ ಅಂತೇಳಿ, ಬಟ್ ಏನ್ ವಯಸ್ಸು ಸಣ್ಣದಿರ್ತದ, ಅಣ್ಣ ತಂಗಿದ್ ರಿಲೇಶನ್ಶಿಪ್ ಏನ್ ಇರ್ತದಲ್ಲ, ದೊಡ್ಡದ್ ಸಣ್ಣದಕ್ ಅಷ್ಟ್ ಇದು ಅನ್ಸಂಗಿಲ್ಲ. ಈಗ ನೋಡ ನನ್ ವಯಸ್ಸೇನು 21-22 ಆರಾಮ್. ಅಕ್ಕಿನ್ 12 ಅದ, 12-10 ಹಂಗ ಅದ, 12-11 ಬಾಳ ಅದ್ರ. ನಾ ಊರಿಗೆ ಹೋಗ್ಬಿಡ್ತೀನಿ, ಯಾವಾಗೋ ಒಂದ್ಸತಿ ಬರ್ತೀನಿ. ಮನ್ಯಾಗ ಬಂದಾಗ ನಾ ಯಾವಾಗ ಇರ್ತೀನಿ ಅಕ್ಕಿ ಇರಂಗಿಲ್ಲ, ಸ್ಕೂಲಿಗೆ ಹೋಗಿರ್ತಾಳ. ಅಕ್ಕಿ ಯಾವಾಗ ಇರ್ತಾಳ, ನಾ ಹೊರಗೆ ಬಂದಿರ್ತೀನಿ. ಸೊ ಒಂದ್ ರೀತಿ ಚಲೋ, ಯಾಕಂದ್ರ ನಾ ಸಣ್ಣಕ್ಕಿದ್ದಾಗಿ ನೋಡ್ಕೊತ ಬಂದೇನಿ. ಬಟ್ ಯಾವ ಮೂಮೆಂಟ್ನಾಗ ಅಕ್ಕಿಗ್ ತಿಳುವಳಿಕೆ ಬರ್ತಿರ್ತಲ್ಲ ಅವಾಗ ನಾ ದೂರೇ ಇರ್ತೀನಿ. ಅಫ್ಕೋರ್ಸ್ಲಿ ನಾ ದೊಡ್ಡವ ಇರ್ತೀನಿ, ಆದ್ರೆ ನಾ ದೂರೇ ಇರ್ತೀನಿ. ಹೌದಾ? ಈಗ ಅವ್ರಿಗದು ಇರ್ತದ ನನ್ನ ಅಣ್ಣ ಅಂತ ಹೇಳಿ, ಬಟ್ ಅವ್ರಿಗೆ ಅದನ್ನ ಆ ತಿಳ್ಕೊಳ್ಳೋ ವಯಸ್ಸಿನಾಗ ನಾವು ದೂರ ಇದ್ವಿ ಅಂದ್ರ ಅದ್ ಹೆಂಗ್ ತಿಳಿಬೇಕು. ಬರೇ ನಂಗೊಬ್ಬ ಆಕಿನೂ ನಾಳೆ ಆಕಿನ ಗೆಳತಿ ಸಿಕ್ಳಂದ್ರು ನಂಗೊಬ್ಬ ಅಣ್ಣ ಇದ್ದಾನ, ಅವ ಬೇರೆ ಊರಾಗಿರ್ತಾನ ಕಲೀಲಿ. ಈಗ ಅದೇ ಒಂದ್ ಸರ್ಟೇನ್ ಅಷ್ಟೇ ಒಂದ್ 3-4 ವರ್ಷ ಅಷ್ಟು ಡಿಫ್ರೆನ್ಸ್ ಇತ್ತಂತಂದ್ರ ಒಂದೇನೋ ಕಣ್ಣಿದ್ದಂಗ ಇರ್ತದೆ. ಇವ ಇಲ್ಲ ಅಡ್ಡಾಡ್ತಾನ, ನಮ್ಮ ಅಣ್ಣ ಹಿಂಗಿದ್ದಾನ ಹಂಗಿದ್ದಾನ ಅಂತ ಹೇಳಿ. ಈಗ ಅದ್ರನಾಗ ಒಂದ್ ತಕ್ಕಕ್ ನೋಡು, ಹೊರಗೆ ಕನ್ಯಾ ಗಿಂಡ ನೋಡ್ಕೊಳಕ್ 1-2 ಬಾರಿ ಟ್ರಿಕ್. ತಂಗಿ ಸಣ್ಣಕ್ಕಿದ್ಲ ಅಂತಂದ್ರ ಮತ್ತ ಅಲ್ಲೇ ಎಲ್ಲರೇ ಸಿಗ್ತಾವೇನು ಅಂತ ಕಡಿಕ್ ಯಾರು ಸಿಗ್ಲಿಲ್ಲ ಅಂತಂದ್ರ ಹಿಂಗೂ ಆಗ್ತಾವ. ಬಟ್ ಬೇಸಿಕಲಿ ಹೇಳ್ಬೇಕಂದ್ರ ಸಣ್ಣಕ್ಕಿದ್ದಾಗಿಂದ ಏನ್ ನೋಡ್ಕೊತ ಹೋಗಿರ್ತಿಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗ್ಲಿಕ್ಕಿಲ್ಲ. ಯಾಕಂದ್ರ ನನಗ ಅವಾಗ ಅಷ್ಟ್ ತಿಳುವಳಿಕೆ ಇದ್ದಿದ್ದಿಲ್ಲ ಅಂತ ಅನ್ಕೊಳ್ಳೋದು. ಬಟ್ ಒಂದ್ ತಕ್ಕಕ್ ತಿಳುವಳಿಕೆ ಇತ್ತು. ಒಂದ್ ಸಣ್ಣ ಕೂಸ್ದಾಗ ಬರ್ಲಿಕತ್ತಿದ್ ವಯಸ್ಸಿನಾಗ ನಾನ್ ನೋಡಿನಿ ಅಂತಂದ್ರ ಒಂದ್ ಸ್ವಲ್ಪ ಗೊತ್ತಿರ್ತ. ಅಟ್ಲೀಸ್ಟ್ ಸಣ್ಣ ಹುಡುಗರ್ಗೆ ಹೆಂಗ್ ಆಟ ಆಡ್ಸ್ಬೇಕು, ಹೆಂಗ್ ಮಾಡ್ಬೇಕು, ಅವ್ರಿಗೆ ಏನ್ ಎಂಟರ್ಟೈನ್ಮೆಂಟ್ ಅನಿಸ್ತದ, ಏನ್ ಎಂಟರ್ಟೈನ್ ಅನ್ಸಂಗಿಲ್ಲ, ಹಸಿವು ಅವಾಗ ಆಗ್ತದ, ಸುಮ್ಮನೆ ಯಾಕೆ ಅಳ್ತಾವ. ಅದೊಂದು ಇನ್ನೊಂದ್ ಟ್ರಿಕ್ ಬಾಳ ಸುಳ್ಳೆ ಹತ್ತಿರ್ತಾವ. ನಾವು ಹತ್ತಿರ್ತೀವಿ ಇವ್ ಯಾಕೆ ಅಳ್ತಾವ, ಹಸಿವಾದ್ರ ಅಳ್ತಾವ. ನಾವ್ ಹಸಿವಾದ್ರ ಅಮ್ಮ ಅಂತೀವಿ, ಅವಕ್ ಅಮ್ಮ ಅನ್ಲಿಕ್ ಬರಂಗಿಲ್ಲ, ಅದಕ್ಕೆ ಅಳ್ತಾವ. ಖುಷಿ ಆಯ್ತಂದ್ರು ಅಳ್ತಾವ. ಖುಷಿ ಆಯ್ತಂದ್ರೆ ಯಾಕೆ ಅಳ್ತಾರೋ ಅಂತ ನನಗ ನಗುದೇ ಹಂಗ ಅಂತ ಆಮೇಲೆ ಗೊತ್ತಾಗಿತ್ತು. ಹಂಗ ನೋಡ್ಕೊಂತ ಕಲ್ಕೊಂತ ಹೋಗ್ತಿವಲ್ಲ, ಅವು ಚಲೋ ನೆನಪು ಉಳಿತಾವ ಯಾರೋ ಕಲ್ಸೋದ್ಕಿಂತ. ಈಗ ಇದೊಂದ್ ಆಯ್ತ. ಈಗ ನೀ ಬ್ಯಾರೆ ಊರಾಗ ಇರ್ತಿ, ಈಗ ನಿಮ್ ತಂಗಿದ್ ನೀ ಗ್ರೋಯಿಂಗ್ ಏಜ್ ಯೂಶುವಲಿ ಅಂದ್ರ ಮೈಂಡ್ ಸೆಟ್ ಸೆಟ್ ಆಗೋದು 12-17-18 ವರ್ಷ ಮೈಂಡ್ ಸೆಟ್ ಸೆಟ್ ಆಗೋ ಮನುಷ್ಯ. ನೀವ್ ಆಕಿನಿಂದ ದೂರ ಇರ್ತಿ. ಈಗ ಫ್ರೆಂಡ್ಸ್ ಇಂದು ನಮ್ಮಿಂದ ದೂರ ಇರ್ತೀನಿ, ಅವಾಗ ನೀ ಎಫರ್ಟ್ಸ್ ಹಾಕ್ತೇನೆ ಅವ್ರ ರಿಲೇಶನ್ಶಿಪ್ಸ್ ಉಳಿಬೇಕಂತ ಹೇಳಿ. ಎಲ್ಲಾ ರಿಲೇಶನ್ಶಿಪ್ ಅಂತಲ್ಲ, ಎಲ್ಲಾ ರಿಲೇಶನ್ಶಿಪ್ ಅಲ್ಲ, ನಿಂಗ್ ಒಂದು ಬೇಸಿಕ್ ಹೇಳ್ತೀನಿ. ಈಗ ಫೋನ್ ನನ್ ತಂಗಿದ್ ಬಂತಂದ್ರ ನಮ್ಮ ಮನೆಗ್ ಫೋನ್ ಹಚ್ಚಿರ್ತೀನಿ. ನಾವ್ ಅಮ್ಮನ್ ಬಲ್ಲಿ ನಮ್ ತಂಗಿತ್ತು, ಹಲೋ ಏನ್ ಮಾಡ್ಲಿಕ್ಕೆ, ಏನ್ ಕಲ್ತಿ, ಎಷ್ಟನೇತೆ, ಐ ಮೀನ್ ನಂಗ್ ಬರ್ತದ, ಎಷ್ಟನೇತೆ ಬೇಡ, 5ನೇತೆ ಮೊನ್ನೆ ಗೊತ್ತಾಗ. ಅದು ಸೆಕೆಂಡ್ರಿ ಬರ್ತದಲ್ಲ, ಅದು ಇಂಪಾರ್ಟೆಂಟ್. ಅದಕ್ ಅಟ್ಲೀಸ್ಟ್ ಕೇಳಾರ ಕೇಳ್ತೀವಿ, ಅಲ್ಯಾಕ್ ಹೋದಿ, ಇಷ್ಟೊತ್ತಿಗೆ ಇಲ್ಯಾಕ್ ಹೋದಿ ಅಂತ. ಒಂದೇನ ನೇಚರ್ ಬೆಳಿತದ ಕೇರಿಂಗ್. ಬಟ್ ಆ ಪೊಸಿಷನ್ನಾಗ ಅವ್ರಿಗೆ ಹೆಂಗಿರ್ತಂದ್ರ ಆ ಕೇರಿಂಗ್ ಅವ್ರು ನೆಗೆಟಿವ್ಲಿನೂ ತಿಳ್ಕೊಬೋದು, ಪಾಸಿಟಿವ್ ಹಿಂಗ್ಯಾಕ
ಅಕ್ಕಿನೂ ಎಷ್ಟ್ ಮಾತಾಡ್ಬೇಕು ಅಷ್ಟ್ ಮಾತಾಡ್ತಾಳ ನನ್ ಜೋಡಿ, ನನ್ ತಂಗಿ ಆಗಿ ಮುಂದಿನ ಮಾತಾಡಂಗಿಲ್ಲ ಹೋಗಿ ಅಂತ. ಎದ್ದು ಅಂದ್ರ ಕೆಲ್ಸ ಇದ್ದಿದ್ ತಕ್ಕಂಗ ಇರ್ತದ, ಹೌದು ಅದಾದ್ಮೇಲೆ ಮುಗೀತು. ಆಮೇಲೆ ಅಮ್ಮ ಬಂದ್ರ ಅಮ್ಮನ ಕಡೆ ಕೊಟ್ಟಿರ್ತಾಳ. ಈಗ ಈಗ ಹಿಂಗ್ ಫ್ರೆಂಡ್ಸ್ ನಾಗ ಬಂತಂದ್ರ ಎಲ್ಲಾರ್ಗು ಅಂತೂ ದಿನ ಫೋನ್ ಹಚ್ಕೊತ್ ಕೊಡ್ಲಿಕ್ಕೆ ದಿನ ಆಗಂಗಿಲ್ಲ. ಅಂತ ಹಚ್ಚಂಗಿಲ್ಲ. ಯಾವಾಗ್ರೆ ಒಮ್ಮೆ ನಾ ಹಚ್ಚಿರ್ತೇನೆ, ನನಗ್ ಬರ್ತದ ಯಾರು ಹಚ್ಚಲಿ ಬಿಡ್ಲಿ, ಯಾರು ಹಚ್ಚಂಗಿಲ್ಲ ಅವ್ರಿಗೂ ಹಚ್ಚಿರ್ತೇನೆ ಏನಂತಿಪ್ಪ ಅಂತೇಳಿ. ಈಗ ಅದಕ್ ನನ್ ಕಡೆಯಿಂದ ನಾ ಎಷ್ಟ್ ತಿಂಗಳಿಗೆ ಎಷ್ಟ್ ಎಫರ್ಟ್ ಹಾಕ್ಬೇಕು ನಾ ಅಷ್ಟ್ ಹಾಕ್ಲಿಕ್ಕೆ ಅವ್ರ ಮೇಲೆ ಡಿಪೆಂಡ್, ಅವ್ರ ಹೆಂಗ್ ಇಟ್ಕೊಂತಾರ ಹಂಗ. ಈಗ ಒಬ್ಬೊಬ್ರು ಇರ್ತಾರ ನನಗೊಂದ್ ಕಾಲ್ಸ್ ಬರ್ತಾವ 6 ತಿಂಗಳ ಫೋನ್ ಹಚ್ಚಿರಂಗಿಲ್ಲ, ಒಮ್ಮೆ ಬರ್ತಾವ. ನಮ್ ಕಡೆ ಒಂದ್ ಕೂಪನ್ ಅದ ನಮ್ ಕಡೆ ಒಂದ್ ಕೂಪನ್ ಅದ, ಅದು ಹೆಂಗ ನಾಳೆ ಎಕ್ಸಾಮ್ ಇರ್ತದ, ನೀ ಈಗ ಹಚ್ಚಿ ನಿಂಗ್ ಶಾಕ್ ಆಗ್ತದ. ಒಮ್ಮಿಂದೊಮ್ಮೆ ಈ ಮನುಷ್ಯ ಈಗ ಯಾಕೆ ಫೋನ್ ಹಚ್ಚಿದ ಅಂತೇಳಿ ಎತ್ತೇನೋ ಏನೋ ಇಂಟ್ರೆಸ್ಟಿಂಗ್ ಇರ್ತ ನೀ ಅನ್ಕೊಂಡಿರ್ತಿ. ಯಾರು ಹಚ್ಚಲ 6 ತಿಂಗಳದ ಮನುಷ್ಯ ಒಮ್ಮೆ ಫೋನ್ ಹಚ್ಚಿದ ಏನ್ ಖಾಸಿಯತ್ ಇರ್ಬಹುದು ಅಂತೇಳಿ. ಅಲ್ಲಿ ಏನಂತಿ ಅವ ಹಚ್ಚಿದವ, ಇಲ್ಲ ನನ್ ಕಡೆ ಒಂದ್ 50% ಆಫ್ ಕೂಪನ್ ಅದ, ನೀ ಏನಾರ ತೋತಿ ಅದು. ಮತ್ ನೀವ್ ಲೈಫ್ ಒಳಗೆ ಬೆಸ್ಟ್ ಫ್ರೆಂಡ್ ಅನ್ಕೊಂಡವ ಅನ್ಕೊಂಡಾವ ಅತ್ತಿದ್ದಾನೆ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಅಲ್ಲಿ ಮುಗಿದ ದೋಸ್ತಿ. ಅದಕ್ಕ ಅಂತವ್ರು ಇರ್ತಾರ, ಅಂತವ್ರದಾಗ ಅಚಾನಕ್ ಶಾಕ್ ಆಗ್ತದೆ. ಈಗ ನೀ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತದೇ ಎಫರ್ಟ್ ಹಾಕಿದ್ರು ಮತ್ ನಿಂಗ್ ಹಚ್ಚುದು ಬೈ 50% ಕೂಪನ್ ಐತಿ, ಸ್ಕ್ರಾಚ್ ಮಾಡ್ತೀನಿ ಏನಾನ ಸಾಮಾನ್ ತೋತೀನಿ. ಅವ್ರ ತಲಿ ಹಂಗಂತಂದ್ರ ಹೊರಗಿದ್ದವನ್ ಕಡೆ 24 ತಾಸು ರೊಕ್ಕ ಇರ್ತಾವ. ಹೌದು ಅದಂತೂ ಎಲ್ಲಾರ ತಲೆಯಾಗಿರ್ತಾವ. ರೊಕ್ಕ ಕೊಡ್ಲಿಕ್ಕೆ ಬೇಕು. ಅವನಿಗೆ ಗೊತ್ತಿರಂಗಿಲ್ಲ ಪಗಾರ ಮಂದಿ ಇರ್ತೀವಿ, ತಿಂಗಳ ಕಡೆಗೆ ರೊಕ್ಕ ಇರಂಗಿಲ್ಲ ಅಂತೇಳಿ ಹಚ್ಚುದು ಹಚ್ಚಿ ನಮ್ದು ಇದಕ್ ಕೇಳಂಗಿಲ್ಲ, ನನ್ ಕಡೆ ಐತಿ ಹಿಂಗ್ ಬೇಕೇನು ಇಲ್ಲ ಫೋನ್ ಕಟ್ಟ ನಡಿ ನನ್ ನಿನ್ ದೋಸ್ತಿ ಮುಗಿತು ಬಾಯ್. ಎಲ್ಲಿ ಬಂತು 10 ರೂಪಾಯಿ ಕೂಪನ್ ಸಂಬಂಧ 10 ರೂಪಾಯಿ ಸಂಬಂಧ ಜಗಳ ತೆಗ್ದಾವ, ಜಗಳ ಆಡ್ದವ್ರ ಅಲ್ಲದು ತೆಗದವ್ರು. ಅದನ್ನೊಂದ್ ಸ್ವಲ್ಪ ಎಲಾಬ್ರೇಟ್ ಅಂತಂದ್ರ ಭಾರಿ ಸ್ಪೆಸಿಫಿಕ್ ಏನಿಲ್ಲ, ಸಣ್ಣದ ಖರೆ ಮಜಾ ಅದ ಕಥೆ. ಈಗ ನಿಮ್ ಮನಿಗ್ ನಾ ಬಂದಿರ್ತೀನಿ, ನಿಮ್ ಮನಿ ಹೊರಗ್ ನಾ ನಿಂತಿರ್ತೀನಿ, ನಿಮ್ ಮನಿ ಒಳಗ್ ಬಂದು ನೀನಂಗ್ ರೊಕ್ಕ ಕೊಡ್ತಿ, ನಿನ್ ಮನ್ಯಾಗ ನೀವನೇ ಒಳಗ್ ಹೋಗಿರ್ತಿ, ಹೊರಗ್ ಬಂದ್ ರೊಕ್ಕ ಕೊಡ್ತಿ. ಈ ಹೊರಗಿನ ಮನುಷ್ಯ ಒಳಗ್ ಬರ್ಬೇಕಂದ್ ನಿನ್ ಕಣ್ ಕಾಣಿಸ್ತಾವ ಕಾಣಿಸಂಗಿಲ್ಲ. ಯೂನಿವರ್ಸಲ್ ಟ್ರೂತ್ ಕ್ವಶನ್ಸ್ ಇವೆಲ್ಲ ಕಾಣಿಸ್ತಾವ ಕಾಣಿಸಂಗಿಲ್ಲ ಕಾಣಿಸ್ತಾವ ಅಂತ ಹೇಳ್ರಿ, ಕಾಣಿಸ್ತಾವ. ಹೌದಾ? ಈಗ ಆ ವ್ಯಕ್ತಿ ಅಲ್ಲಿಂದ ಇಲ್ಲಿ ಬಂದನಂದ್ ನಿನ್ ಬೆನ್ನ ಹತ್ತೆ ಬರ್ಬೇಕ, ಅವ್ ಬಂದೇ ಅಲ್ಲ. ಈಗ ನಿನ್ ಕೈಯಾಗ ಏನ್ ಕೊಟ್ಟಿ ಅವನು ಕಿಶಾನಾಗ ಹಾಕೊಂಡ್ ಹಂಗೆ ಹೋಗ್ಯಾನ. ಅವನ್ ಯಾರು ಇಸ್ಕೊಳಕ್ ಬಂದಿದ್ರಲ್ಲ ಅವ ಇವನಿಗೆ 200 ರೂಪಾಯಿ ಕೊಟ್ಲೆ ಒಟ್ಟಾನ, 200 300 ಇವ ಇಟ್ಕೊಂಡ ಇಲ್ಲವೆಲ್ಲ ಸ್ಪೆಸಿಫಿಕಲಿ 242 ರೂಪಾಯಿ 242 ರೂಪಾಯಿ ಸ್ಪೆಸಿಫಿಕಲಿ ಇಟ್ಕೊಂಡಿದ್ದು ಪಾಯಿಂಟ್ ಅಲ್ಲ. ಆದ್ರ ಅಲ್ಲಲ್ಲ ಇವ ಕೊಟ್ಟಾನ, ಅವ ಎಣಸ್ಕೊಂಡು ಇಲ್ಲ, ಅವ ಹೋಗ್ಯಾನ ಸುಮ್ಮ ವಿಶ್ವಾಸ ಅದು ಇವ ತಗೊಳಂಗಿಲ್ಲ ಅಂತಲ್ಲ, ಇವ ಸುಮ್ ಜಲ್ದಿಯಾರ ಕೊಟ್ಟಾನ ಅಂತೇಳ ಹಂಗ ವಿಶ್ವಾಸ ಖುಷಿ. ಯಾಕಂದ್ರೆ ಎಂದು ಕೊಡ್ಲಾರ್ದ ಡೆಲಿವರಿ ಮಾಡ್ದ. ಹಂಗ ಇನ್ನ ಮನಿ ಮುಟ್ಟಿಲ್ಲ ಫೋನ್ ಬಂತು, ನಂದ್ 10 ರೂಪಾಯಿ ತಗೊಂಡೋಗಿ ಇಲ್ಲಿ ಆಕ್ಸೆಂಟ್ ಅಲೋ ನಂದ 10 ರೂಪಾಯಿ ತಗೊಂಡೋಗಿ ಯಾವಾಗ ಕೊಡ್ತಿ ಹಿಂಗ್ ಬಂದ್ಬಿಡ್ತಂತಂದ್ರ ಇಮೋಷನಲಿ ಅಲ್ಲ, ಎಲ್ಲಾ ಕಡೆದು ಮನುಷ್ಯ ಏನಾಗ್ತದ ಪಾ ಕೊಡ್ತೀನಿ ಬಾ ಅಂತ ಕರ್ದೆ 10 ರೂಪಾಯಿ ಕೊಟ್ಟೆ ಕಳಿಸಿದೆ. ಏನ್ 10 ರೂಪಾಯಿ ಏನ್ ಕೊಟ್ಟೆ? 10 ರೂಪಾಯಿ ಬದ್ಲಿ ಒಂದ್ ಸ್ಲ್ಯಾಬ್ ಕೊಟ್ಟೆ, ಒಂದ್ ಕೊಟ್ಟೆ, ಕಪಾಳ ಮೋಕ್ಷ ಮಾಡ್ದೆ. ಪಾಪ ಅಲ್ಲಿಗ ಅವ ಸಿಟ್ಟಿಗೆ ಅಂದ್ಬಿಟ್ಟ, 10 ರೂಪಾಯಿ ಸಂಬಂಧ ಅಲ್ಲಿಗೆ 10 ರೂಪಾಯಿ ಸಂಬಂಧ ಅವ ನನ್ ದೋಸ್ತಿ ಮುರ್ಕೊಂಡ. ಆದ್ರೂ ಇನ್ನ ಐತಾನೆ ಹೆಸರಿಗೆ. ಈಗ 10 ರೂಪಾಯಿದೇನಿಲ್ಲ, ಈಗೆಲ್ಲ ದೊಡ್ಡ ನಾನ್ ಹಿಂಗ 600 ರೂಪಾಯಿ ಫೋನ್ ಪೇ ಮಾಡ್ತೀನಿ, ನಂಗೆ ಕ್ಯಾಶ್ ಕೊಡು. ಇಲ್ಲ ನಾನ್ ಹಿಂಗ್ ಕ್ಯಾಶ್ ಕೊಡ್ತೀನಿ, ನೀ ನನ್ ವೈಫೈ ರೀಚಾರ್ಜ್ ಮಾಡು. ಇನ್ನಾದ್ರೂ ಅಲ್ಲೇ ನಿಂತಾವು. ಅದು ಹೆಂಗ್ ಗೊತ್ತೇನೆ, ಈಗ ಬಿಜಾಪುರ ಒಬ್ಬ ಫ್ರೆಂಡ್ ಇರ್ತಾನೆ, ಹುಬ್ಬಳ್ಳಿ ಒಳಗ ಒಬ್ಬ ಇರ್ತಾನ. ಬಿಜಾಪುರದ ನಿಮ್ ಮನಿಂದ 500 ಮೀಟರ್ ದೂರ ಇರಂಗಿಲ್ಲವ, ಎಡಿ ಬಿದ್ರ ಮನಿ ಇರ್ತದ, ಅಲ್ಲ ಹಂಗಿಲ್ಲ. ಹುಬ್ಬಳ್ಳಿ ಫೋನ್ ಹಚ್ಚೋದು 600 ರೂಪಾಯಿ ಹಾಕಾಗ್ತದೆ. ಹಿಂಗ ಈ ಲೆವೆಲ್ ಆಫ್ ತಲೆ ಇದ್ದವ್ರು ಇದಾರ ನಮ್ ಕಡೆ. ಅದ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲಪ್ಪ. ಅದನ್ ಬಿಟ್ಟು ಬ್ಯಾಡಿ ಇನ್ನೊಂದಿಷ್ಟು ಹೇಳವಿದ್ದೆ, ಮತ್ತವೆಲ್ಲ ಬಾಳ ಪ್ರಾಬ್ಲಮ್ಯಾಟಿಕ್ ಆಗ್ತಾವ ಲೈಫ್ ಒಳಗೆಲ್ಲ. ಆದ್ರ ಒಂದೇನ್ ಖುಷಿ ವಿಷಯ ಅಂತಂದ್ರೆ ನಮ್ ರಿಲೇಷನ್ನೇ ಹಿಂಗಾಗ್ಬಿಟ್ಟಾವ್.
ಎಲ್ಲಾರ್ದು ರಿಲೇಶನ್ಶಿಪ್ ಹೆಂಗಿರ್ತಾವಂದ್ರ ದೋಸ್ತ ಅಂತಂದ್ರ ಏನಾರ ಒಂದ್ ವೆರೈಟೀಸ್ ಇರ್ತಾವ. ನಮ್ ಕಡೆ ಹಂಗಿಲ್ಲ. ಕೂಪನ್ಸ್ ಬರ್ತಾವ. ಲೆನ್ಸ್ ಕಾರ್ಡ್ ಹೋಗಿ ಲೆನ್ಸ್ ಕಾರ್ಡ್ನಾಗ ಅವ್ರ ಚಸ್ಮಾ ತೋತಿರ್ತಾರ. ಇನ್ನೊಂದ್ 700 ರೂಪಾಯಿ ಗೋಲ್ಡ್ ಮೆಂಬರ್ಶಿಪ್ ಐತ್ಲೆ ನೀವ್ ಒಬ್ಬ ತಗೊಂಡ್ ಬಾ ಅಂತ ಒಬ್ರು ಫೋನ್ ಹಚ್ತಾರ. ಮತ್ ಜೊತೆ ಚಶ್ಮಾ ಹಾಕೊಂಡಿರ್ತಾರ, ಅವ್ರಿಗೆ ಫೋನ್ ಹಚ್ಚಂಗಿಲ್ಲ. ಹಾ, ಎಲ್ಲಾರು ನನಗ್ ಹಿಂದ್ ಹಾಕ್ತಿರ್. ನಿನ್ಗೆ ಇಂತ ಹಾಕಂಗಿಲ್ಲ ರಾಜಾ. ನಿಂಗ್ ನಾ ಎಂದ್ರ ಫೋನ್ ಹಚ್ಚಿನ ರಾಜಾ 500 ರೂಪಾಯಿ ನೀ ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಹೇಳಿರ್ತೀನಿ ನೋಡು. ಇಂಥವ್ರ ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದೂರ ಇದ್ದವ್ರಿಂದ ನಾ ಎಕ್ಸ್ಪೆಕ್ಟ್ ಮಾಡಿ, ಸಮೀಪ ಇದ್ದವ್ರಿಂದ ನಾ ಮಾಡ್ತೀನಿ ಜೀವನದಾಗ. ಅದು ಸಮೀಪ ಇದ್ದವ್ರೆ ನಿಂಗೆ ಏನೂ ಕೊಡಂಗಿಲ್ಲ, ದೂರ ಇದ್ದವ್ರೆ ಅಟ್ಲೀಸ್ಟ್ ಕಿಮ್ಮತ್ತನೇ ಕೊಡ್ತಾರ. ಅದೇ ಹೇಳಿಕತ್ತಿಲ್ಲ, ಇಂಥ ಸ್ನೇಹಿತರು ಮಿತ್ರ ದ್ರೋಹಿಗಳೇ. ಇಲ್ಲಿಗೆ ಸತ್ಯ ಗೊತ್ತಾಗ್ತಾವ ಒಂದೊಂದೊಂದೊಂದು. ದೂದ್ ಕಾ ದೂದ್, ಪಾನಿ ಕಾ ಪಾನಿ. ಸೊ ಅದಕ್ಕ ಸ್ಟೇಟ್ ಮಾಡೋದು ಅಂತಂದ್ರೆ ಮುಗಿಸೋಣ, ಪಾಡ್ಕಾಸ್ಟ್ ಮುಗಿಸೋಣ. ಅದಕ್ಕೆ ಲಾಸ್ಟ್ ನೀವು ಇನ್ನೊಂದು ಕ್ವಶನ್ ಕೇಳ್ಬಿಡಿ. ನನ್ಗೆ ಕ್ವಶನ್ ನೀ ಅವರೇ 3 ಈಗ ಥಿಂಗ್ಸ್ ನೀ ಕಲಿಬೇಕಂತ ಮಾಡಿದ್ ಏನ್ ಲೈಫ್ ಒಳಗ? 3 ಥಿಂಗ್ಸ್ ಕಲಿಬೇಕಂತ ಮಾಡಿ ಥಿಂಗ್ಸ್ ಏನಾರ ಒಂದ್ ವಿಷಯಗಳು. ಈ 3 ವಿಷಯ ನಾ ಕಲ್ತಂದ್ರ ನಂದ್ ಕಲ್ತಿದ್ ನಾ ಮುಗ್ದಂಗ ಅಂತ. ಫಸ್ಟ್ ಕನ್ನಡ ಕಲಿಬೇಕು. ಬರೆಯೋದು ಫುಲ್ ಕನ್ನಡ. ಹಳೆ ಕನ್ನಡ ಹಿಡ್ಕೊಂಡು ಹೊಸ ಕನ್ನಡ ತನಕ ಎಲ್ಲ ಕನ್ನಡ ಕಲಿಬೇಕು. ಇನ್ನೊಂದ್ 3 ವರ್ಷ ಕಲಿ. ಜೈ ಕನ್ನಡ. ಯಾಕಂತಂದ್ರ ಇಂಗ್ಲಿಷ್ ಮೀಡಿಯಂ ಆಗ್ಬಿಡ್ತು. ಅವಾಗ ಹೊಟ್ಟೆ ಕನ್ನ ಚನ ಅವು 10 ಅಕ್ಷರ ಹೊಯ್ಕೋತ ಹೋಗ್ತಿದ್ದು. ಬಟ್ ಏನೋ ಮಾಡಿ ಹಿಂಗೆ ಓದ್ಕೊಂಡ್ ಪಾಸ್ ಆಗಿ ಬಂದ್ಬಿಟ್ಟಿನ್ ಕನ್ನಡ. ಈ ಕನ್ನಡ ಬೇಕೇ ಆಗಿದೆ, ಕನ್ನಡ ಕಲೀಲೇಬೇಕು. ಓಹೋ, ಕನ್ನಡ ಓದ್ಲಿಕ್ ಬರ್ಲಿಕ್ ಬರ್ತದ, ಪರ್ಫೆಕ್ಟ್ ಬರಂಗಿಲ್ಲ, ಪರ್ಫೆಕ್ಟ್ ಮಾಡ್ಕೊಂಡ್ 10 ಅಕ್ಷರ ಮೇಲೆ ಹಾ ಅಷ್ಟೇ. ಎರಡನೇದಂತಂದ್ರ ನಾ ಹೇಳ್ದಂಗ ನೋ ಕಲಿಯೋ ಪ್ರಸಂಗ ಬಂತಂದ್ರ ನಾ ಕಲಿತೇನೆ, ಅದ್ರಾಗೇನು ಎರಡನೇ ಮಾತಿಲ್ಲ. ಮೂರನೇದಂತಂದ್ರ ಏನಿಲ್ಲ, ಎರಡಂತೂ ಫಿಕ್ಸ್ ಕಲಿಬೇಕು. ಮೂರನೇದ್ ಕಲಿಬೇಕಂತಂದ್ರ ಗುಡ್ ವೊಕ್ಯಾಬ್ಯುಲರಿ, ಶಬ್ದ ಭಾಂಡಾರ. ಅದೊಂದ್ ಸ್ವಲ್ಪ ಕಮ್ಮದ, ಆದ್ರೂ ಬೇಕಂತಾರ, ಬಾಳ್ ಬೇಕಂತಾರ, ಬೇಕೇ ಬೇಕದು ನನಗ. ಲಾರ್ಜರ್ ಥಿಂಗ್ಸ್ ಸಣ್ಣ ವರ್ಡ್ನ ಎಕ್ಸ್ಪ್ರೆಸ್ ಮಾಡ್ಲಿ. ಎಸ್ ಅದೊಂದ್ ಕಲಿಬೇಕು. ಇವು 3 ಥಿಂಗ್ಸ್ ಮಾತ್ರ ನಾ ಕಲಿತೀನಿ ಇನ್ ಸರ್ಟೆನ್ ಡೇಸ್ ನ. ಇಷ್ಟು ವರ್ಷ ಅಂತೂ ಹಾಳಾಯ್ತು ಅಂದ್ರೆ ಅದಕ್ಕೆ ನಿಮ್ ಜೊತೆ ಜೀವನ ತಕೊಂಡಿದಕ್ಕೆ ಈ ಕಲಿಬೇಕಾಗಿದ್ದ ಪರಿಸ್ಥಿತಿ ಬಂದ. ಅವಾಗ ಕೂಡಿಸಿ ಕಲಿಸ್ಲಿಲ್ಲ. ಇನ್ನ ಇರ್ತಾರಲ್ಲ ಹಿಂಗ್ ದೂರ ಹಿಂಗ್ ಸ್ಪೆಕ್ಟೇಟ್ ಮಾಡೋರು, ಮೂಲ್ಯಾಕ್ ಕೂತು ಹಿಂಗ ಅಲ್ಲ ಅವಾಗ ಟಾರೆ ಆಡ್ದ ಕಲಿಯೋದ್ ಬಿಟ್ಟು ಈಗ ಹಿಂಗ ನಾಟಕ ಮಾಡ ಅಂತ ಸ್ಕ್ರೀನ್ ತನ್ನವರು ಇರ್ತಾರೆ. ಇಬ್ರು ಇದ್ದಾರೆ, ಕಿಸ್ಕೊಂತೂ ಗೊತ್ತಾರ ಅವ್ರು, ಕಣ್ಣಿಗೆ ಕಾಣ್ತಾವ್ರಿ. ಇವ್ರು ನೋಡಿ ಹೆಂಗಿರಿದೆ ನಿದ್ದೆ ಬರ್ತದ ಅಂತ ಅದು ಬರ್ಕೆ ಹೊಡ್ಕೊಂತ ಇರ್ಲಿ. ಅದನ್ನ ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಪಾಡ್ಕಾಸ್ಟ್ ನಾಗ ಮತ್ತೆಲ್ಲ ಉಳ್ಕಿದ್ದೆಲ್ಲ ಪಾಯಿಂಟ್ಸ್ ಕವರ್ ಮಾಡೋಣಂತ. ದಯವಿಟ್ಟು ಬಂದಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಮ್ಮೆ ಬರಬೇಕಾಗಿ ವಿನಂತಿ. ಇದು ಇಲ್ಲಿಗೆ ನಿಂದ ಪಾಡ್ಕಾಸ್ಟ್ ಮುಗಿತು. ನೆಕ್ಸ್ಟ್ ಸೆಗ್ಮೆಂಟ್ ಇರ್ತದೆ ಲಾಸ್ಟಿಗೆ ಒಂದು ರಿವರ್ಸ್ ರಶ್ ಅಂತ ಹೇಳಿ. ನೀ ನನಗೆ 2 ಕ್ವಶನ್ 1 ಸಜೆಷನ್ ಕೇಳೋಣಲ್ರಿ? ಕೇಳು. ಒಂದ ಕ್ವಶನ್ ಅಂತಂದ್ರ ನಂಗೆ ಫಸ್ಟ್ ಹೇಳ್ರಿ, ಇಷ್ಟ ರಿಲೇಶನ್ ಅಂತ ಮಾತಾಡ್ರಿ. ಯಾವ್ದಕ್ ಹೆಚ್ಚು ತಾಕತ್ತದ, ಪ್ರೀತಿಗೋ ಭಯಕ್ಕೋ? ಯಾಕಂದ್ರೆ ನನ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ಒಂದ್ ರಿಲೇಶನ್ಶಿಪ್ ಅಂದ್ರೆ ಒಂದ್ ಪ್ರೀತಿ, ಒಂದ್ ದೋಸ್ತ್ ಹಿಡ್ಕೊಂಡು ಒಂದ್ ತಾಯಿ ಮಗನ್ ತನಕನು ಒಂದ್ ಪ್ರೀತಿನೇ. ಒಂದ್ ಪ್ರೀತಿನ್ ಭಯ ಕೆಡಿಸ್ತದೋ, ಭಯ ಪ್ರೀತಿನ್ ಕೆಡಿಸ್ತದೋ? ಭಾಳ ಡೀಪ್ ಕ್ವಶನ್ ಅದಕ್ಕೆ ವಿಚಾರ ಮಾಡ್ಬೇಕು. ಸೊ ಸ್ಟಾರ್ಟ್ ಮಾಡ್ತೀನಿ ಕೇಳಿ. 2 ಬೇರೆ ಬೇರೆ ಆಸ್ಪೆಕ್ಟ್ ಇಟ್ಕೋ, ಪ್ರೀತಿ ಭಯ. ಈಗ ಲೈಫ್ ಒಳಗ ಒಂದ್ ರಿಲೇಶನ್ಶಿಪ್ನಾಗ ಭಯ ಹೆಚ್ಚಿಗಿದ್ರೆ ಬರೋಬ್ಬರ ಇರ್ತದ. ಫಾರ್ ಎಕ್ಸಾಂಪಲ್ ಅಂತಂದ್ರ ಅಮ್ಮ ಅನ್ನೋಕ್ಕಿಂತ ಈಗ ನೀವು ಒಂದು ಟೀಚರ್ ಜೊತೆ ಒಂದು ರಿಲೇಶನ್ಶಿಪ್ ಇರ್ತದೆ, ಅಲ್ಲಿ ಬಹಳ ಪ್ರೀತಿ ಇದ್ರೆ ಉಪಯೋಗ ಇಲ್ಲ. ಒಂದ್ ಸರ್ಟನ್ ಲೆವೆಲ್ ಪ್ರೀತಿ ಇರ್ಬೇಕಿಲ್ಲ ಅಂತಿಲ್ಲ, ಪ್ರೀತಿ ಇದ್ರು ಅಲ್ಲಿ ಭಯ ಹೆಚ್ಚಿಗೆ ಎಕ್ಸ್ಪ್ರೆಸ್ ಆಗ್ತಿರ್ಬೇಕು. ಮತ್ತದು ಭಯ ಅಂದ್ರೆ ಹೆಂಗ್, ರೆಸ್ಪೆಕ್ಟೆಡ್ ಭಯ ಇರ್ಬೇಕು. ಏನೋ ಮಾಡ್ತಾನೂ ಭಯ ಅಲ್ಲ, ರೆಸ್ಪೆಕ್ಟೆಡ್ ಭಯ ಇರ್ಬೇಕು. ಆಮೇಲೆ ಪ್ರೀತಿ ಕೆಡಿಸೋದು ಭಯ ಕೆಡಿಸ್ತದು ಅಂತಂದ್ರ ಡಿಪೆಂಡ್ಸ್ ಅಪಾನ್ ರಿಲೇಶನ್ಶಿಪ್. ಈಗ ನೀನೇ ಹೇಳ್ತೀನಿ ಕೇಳ, ನೀನೇ ಬಾಂಡಿಂಗ್ ಹೆಂಗಿರ್ತದ, ನಿಮ್ಮ ಅಪ್ಪನ ಜೊತೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ರು, ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದ್ರು ಅಂತ. ಈಗ ನೀವ್ ಪತಂಗ ಮ್ಯಾಲ್
ಕಳಗಿದ್ದಾಗ ಜಗ್ಗಾಡ್ಬೇಕು ನೀ ಅದನ್ನ. ಹ್ಮ್ ಮ್ಯಾಲ್ ಹೋದಂಗ್ ಢೀಲಾ ಬಿಡ್ಕೋತ ಹೋಗ್ಬೇಕು. ಹ್ಮ್ 3 ರಿಲೇಶನ್ಶಿಪ್ ತಗೋ. ಒಂದ್ ಪೇರೆಂಟ್ಸ್ ಅದ್, ಹ್ಮ್ ಫ್ರೆಂಡ್ಶಿಪ್ ಅಥವಾ ಸಿಬ್ಲಿಂಗ್ಸ್, ಹ್ಮ್ ನಿನ್ ಲೈಫ್ ಪಾರ್ಟ್ನರ್, ಹ್ಮ್ ನೀ ಯಾರು ಚೂಸ್ ಮಾಡ್ಕೋತಿ ಅವ್ರು. ಹಾ ಅಲ್ಲ ಹೇಳಿ, ಪೇರೆಂಟ್ಸ್ ಒಂದ್ ಪತಂಗದ ಎಕ್ಸಾಂಪಲ್ ತಗೊಂಡ್ ಅಂತ ನೀ ಕಾಯ್ತದ. ಹ್ಮ್ ಪೇರೆಂಟ್ಸ್ ಯಾವ ಲೆವೆಲ್ ನ ಇರ್ತಾರ ಅಂದ್ರೆ ಬಿಟ್ಟು ಮ್ಯಾಲ ಎರ್ಸುತ್ತಾನ ಇರ್ತಾರ, ಹ್ಮ್ ಬಿಟ್ಟು ಮ್ಯಾಲ ಎರ್ಸುತ್ತಾನ. ಫ್ರೆಂಡ್ಸ್ ಯಾವಾಗ ಇರ್ತಾರ ಅಂದ್ರೆ ಗೋತಾ ಹೊಡಿತಿರ್ತಲ್ಲ, ಹ್ಮ್ ಫ್ರೆಂಡ್ಸ್ ಅವಾಗ ಇರ್ತಾರ. ಗೋತಾ ಹೊಡಿ ಮುಂದಾಗ ಅವ್ರ ಆ ಗಾಳಿ ಏನ್ ಬಂದ್ ಅವ್ರನ್ನ ಸ್ಟೇಬಲ್ ಮಾಡ್ತಲ್ಲ ಅದು ಫ್ರೆಂಡ್ಸ್. ಹ್ಮ್ ಬಿಟ್ಟಾಗ ಮ್ಯಾಲ ಏನ್ ಹೋಗ್ತಿರ್ತಲ್ಲ ಸಟಲ್ ಆಗಿರ್ತದ ಆಲ್ರೆಡಿ, ಹ್ಮ್ ಅವಾಗ ಬರೋದು ಲೈಫ್ ಪಾರ್ಟ್ನರ್. ಹ್ಮ್ ಸೊ ಕಳಗಿದ್ದಾಗ ಹಾರ್ತದಿಲ್ಲೋ ಅನ್ನೋ ಭಯ ಹೆಚ್ಚಿಗಿರ್ತದ. ಹ್ಮ್ ಮ್ಯಾಲ್ ಹಾರು ಮುಂದಾಗ ಏನ ಹೊಂಟಿರ್ತ ಗೋತಾ ಹೊಡಿ ಮುಂದಾಗ ಕಳಗ್ ಬೀಳ್ತದೇನೋ ಅನ್ನೋ ಭಯ ಇರ್ತದ. ಹ್ಮ್ ಮ್ಯಾಲ್ ಹೋದ್ಮೇಲೆ ಇನ್ನೇನು ಇದು ಹೋದ್ರ ಆ ಕಡೆ ಹೋಗ್ತಾನು ಭಯ ಇರ್ತದ. ಅದೇ 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 ಸೊ ಈಗ ನಮ್ಮಿಬ್ರು ರಿಲೇಶನ್ಶಿಪ್ ನೇ ಭಯ ಹಚ್ಚಿದ್ರೆ ಉಪಯೋಗ ಇಲ್ಲ. ಈಗ ನಾ ಲಿಕ್ಕ್ಯಾಗ ಏನೋ ಅಂದ್ರೆ ಲಿಕ್ಕ ತಪ್ಪು ತಿಳ್ಕೊತಾನೆ ನೋಡಿ, ಹ್ಮ್ ನೀ ಅಥವಾ ರಾಜ ಏನು ಹಿಂಗ ನಾ ರಾಜಾಗಿದ್ದು ಸಜೆಷನ್ ಕೊಡ್ಬೇಕಂತ ಮಾಡಿ ಕೊಟ್ರೆ ಏನಾರು ತಪ್ಪು ತಿಳ್ಕೊತಾನೆ ನೋಡಿ. ಹ್ಮ್ ಇಲ್ಲಿ ಭಯ ಉಪಯೋಗ ಇಲ್ಲ. ಸೊ ಇಲ್ಲಿ ಭಯ ಎಲಿಮಿನೇಟ್ ಆಯ್ತು. ಅದೇ ನಿನ್ ಪ್ರಕಾರನು ಅವ್ರವ್ರ ರಿಲೇಶನ್ ಪ್ರಕಾರ ಹಾ ಅದನ್ ಇರ್ಬೇಕು ಅಂತ. ಇಷ್ಟೆಲ್ಲ ಅಟ್ ದ ಎಂಡ್ ಬರುದಲ್ಲೇ ನಿನ್ ಅಪ್ಬ್ರಿಂಗಿಂಗ್ ಹೆಂಗಾಗ್ಯದ ಅನ್ನೋದ್ರ ಮೇಲೆ, ನಿಮ್ ಪೇರೆಂಟ್ಸ್ ನಿನ್ ಜೊತೆ ಹೆಂಗಿದ್ದಾರ ಅನ್ನೋದ್ರ ಮೇಲೆ. ಹ್ಮ್ ನಮ್ದೆಲ್ಲಾರ್ದು ಗ್ರೂಪ್ನ್ಯಾಗ ಒಂದ್ ಸ್ಪೆಸಿಫಿಕ್ಲಿ ಪಾಯಿಂಟ್ ಅಂದ್ರ ನೀ ಹೇಳ್ದಂಗೆ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದಾರೆ, ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ಟಾರೆ. ಹೆಚ್ಚು ಎಲ್ಲಾರು ಕಾಮನ್ಲಿ ಎಲ್ಲಾರ್ಗು ಎಲ್ಲಾರು ಸೇಮ್ ಮಾಡ್ಯಾರ ಅಂತಲ್ಲ, ಕಾಮನ್ಲಿ ಎಲ್ಲಾರು. ಹ್ಮ್ ಈಗ ನಮ್ಮ ಮನೆಗೆ ನಂಗೆ 8th 9th ತನಕ ಗಟ್ಟಿ ಹಿಡಿದಿದ್ರು, ಆಮೇಲೆ ಇರ್ಲಿ ಬಿಡು ಏನ್ ಮಾಡ್ತಾನ ಮಾಡ್ಲಿ ಅನ್ನೋ ಲೆವೆಲ್ಗೆ ಬಿಟ್ರು. ನಿಮ್ಮ ಮನೆ ಒಂದ್ ಸ್ವಲ್ಪ ಜಲ್ದಿ ಬಿಟ್ಟಿದ್ರು. ಹಿಂಗ್ ಒಂದ್ ಏನೇನೋ ಲೆವೆಲ್ ಅವ ಖರೆ. ಬಿಟ್ಟಿದಂದ್ರೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ಟಿದಂತೂ ಖರೆ ಅದು. ಸೊ ಅಷ್ಟೆಲ್ಲಾ ಕಡಿಗ್ ಬರೋದು ಅಪ್ಬ್ರಿಂಗಿಂಗ್ ಮೇಲೆ. ಅವ್ರು ನಮ್ನ ಹೆಂಗ್ ಬೆಳೆಸಿರ್ತಾರ ನಾವ್ ಹಂಗ ಅಪ್ರೋಚ್ ಹಾಕೋತ ಹೋಗ್ತೀವಿ. ಈಗ ಒಂದ್ ಯಾವ್ದೋ ಮನ್ಯಾಗ ಬರೀ ಆ ಕೂಸ್ ಅವ್ರ ಅಪ್ಪ ಅಮ್ಮ ಅಂದ ಜಗಳ ಆಡೋದೇ ನೋಡಿರ್ತಾನ, ಹ್ಮ್ ಅವನಿಗೆ ಅದೇ ಭಯ ಇರ್ತದ. ಜಗಳ ಈಗ ಅಂದ್ರೆ ರಿಲೇಶನ್ಶಿಪ್ ಅಂದ್ರೆ ಬರೀ ಜಗಳನೇ ಆಡ್ತಾರ. ಅವ್ ತನ್ನ ಮುಂದೆ ತನ್ನ ಲೈಫ್ ಪಾರ್ಟ್ನರ್ ಬರೀ ಅದೇ ಮಾಡ್ತಾನ, ಬರೀ ಜಗಳ ತೆಗಿತಾನ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ತೆಗಿತಾನ. ಅವ ತನ್ನ ಸುತ್ತಮುತ್ತ ಏನ್ ನೋಡಿರ್ತಾನ ಅದೇ ತೆಗಿತಾನ. ಆಮೇಲೆ ರಿಲೇಶನ್ಶಿಪ್ ಕೆಡ್ಸೋದು ಮುಖ್ಯ ಪಾಯಿಂಟ್ ಅಂದ್ರ ಪ್ರೀತಿನೂ ಅಲ್ಲ ಭಯನೂ ಅಲ್ಲ. ಭಾಳ ಓವರ್ ಪೊಸೆಸಿವ್ ಆಗೋದು ತಪ್ಪಲ್ಲ, ಭಾಳ ಢೀಲಾ ಬಿಡೋದು ತಪ್ಪಲ್ಲ. ಮಿಸ್ಕಮ್ಯುನಿಕೇಶನ್ ಭಾಳ ಭಾಳ ಫ್ಯಾಕ್ಟರ್ ಆಗ್ತದೆ ಒಂದ್ ಯಾವ್ದೋ ರಿಲೇಶನ್ಶಿಪ್ ಕೆಡ್ಬೇಕಾದ್ರೆ. ಈಗ ನಮ್ಮ ಅಪ್ಪನ ಜೊತೆ ನಾ ತಿಂಗಳಂಗಟ್ಲೆ ಮಾತಾಡಿರಂಗೆ ಅಲ್ಲ. ಅಂದ್ರ ಹೋಗ್ ಬರ್ತೀನಿ ಬಂದೀನಿ ಇಷ್ಟು ಬಿಟ್ರೆ ಎಕ್ಸ್ಟ್ರಾ ಏನು ಮಾತೇ ಇರಂಗಿಲ್ಲ ಮನ್ಯಾಗ. ಖರೆ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡಿರ್ತೀವಿ. ಈಗ ನಮ್ಮ ಅಮ್ಮನ ಜೊತೆ ಹೆಂಗಲ್ಲ, ಮುಂಜಾನೆ ಸಂತಾನ ಹರಟಿ ನೋಡ್ಕೋತಿರ್ತೀವಿ ಅಮ್ಮನ ಜೊತೆ. ಯೂಶುವಲಿ ಇದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಮಂದಿದ್ ಎಲ್ಲಾರ್ದು ಹಿಂಗೆ ಇರ್ತದ. ಅಪ್ಪಂದ್ರ ಜೊತೆ ಒಂದ್ ಸರ್ಟನ್ ಲೆವೆಲ್ ಆಫ್ ಭಯ ಇದ್ದೇ ಇರ್ತದ, ಅಮ್ಮಂದ್ರ ಜೊತೆ ಇರಂಗಿಲ್ಲ. ಸಿಬ್ಲಿಂಗ್ಸ್ ಮತ್ ಫ್ರೆಂಡ್ಸ್ ಜೊತೆನೂ ಹಂಗೆ ಇರ್ತದ. ಅವ್ರ ಜೊತೆ ಭಯ ಇರಂಗೇ ಇಲ್ಲ, ಪ್ರೀತಿ ಹೆಚ್ಚಿಗೆ ಇರ್ತದ. ಅಂದ್ರ ಅದ್ರ ಅರ್ಥ ತಂದಿ ಜೊತೆ ಪ್ರೀತಿ ಇಲ್ಲ ಅಂತಲ್ಲ, ಖರೆ ಎಲ್ಲಿ ಭಯ ಹೆಚ್ಚಿರ್ಬೇಕು ಅಲ್ಲಿ ಭಯ ಹೆಚ್ಚಿಗಿರಬೇಕು, ಎಲ್ಲಿ ಪ್ರೀತಿ ಕಡೆ ಹೆಚ್ಚಿಗಿರ್ಬೇಕು ಅಲ್ಲಿ ಪ್ರೀತಿ ಹೆಚ್ಚಿಗಿರಬೇಕು. ಸೊ ಅಮೃತ ಹೆಚ್ಚಾತಂದ್ರ ವಿಷ. ಕಮ್ಯುನಿಕೇಶನ್ ಇಸ್ ಇಂಪಾರ್ಟೆಂಟ್. ಪ್ರೀತಿನೂ ಅಲ್ಲ ಭಯನೂ ಅಲ್ಲ. ಕನ್ವಿನ್ಸಿಂಗ್ ಇತ್ತು ಅನ್ಸರ್. ಈಗ ಇನ್ನೊಂದು ಕ್ವಶನ್, ಒಂದ್ ಹ್ಯೂಮನ್ ರೇಸರ್ ಟ್ಯಾಲೆಂಟ್ ಈ ಸದ್ ನಿನ್ ಕಡೆ ಇಲ್ಲ, ಅದಿತ್ತಂದ್ರ ಯಾವ್ದಿರ್ತಿತ್ತು? ಅದ್ರ ಮೇಲೆ ನೀ ಹೆಂಗ್ ವರ್ಕ್ ಮಾಡ್ಕೊಂತಿದ್ದಿ ಆಸ್ ಅ ಪಾಸಿಟಿವ್ ಸೈಡ್? ಅದೇ ಗೊತ್ತಾಯ್ತು. ಹ್ಯೂಮನ್ ರೇಸ್ ಅಂದ್ರೆ ಮೊದಲಾಗಿದ್ದು, ಈಗ ಡಿಫ್ರೆಂಟ್ ವೆರೈಟಿ ಒಳಗೆ ಈಗ ಇದ್ದಿದ್ದು, ಈಗ ಕರೆಂಟ್ಲಿ ಇದ್ದಿದ್ದು. ಅದನ್ನ ನಾ ಹೆಂಗ್ ಅಡಾಪ್ಟ್ ಮಾಡ್ಕೋತೀನಿ, ಅಡಾಪ್ಟ್ ಮಾಡ್ಕೊಂಡು ಅದ್ರನ್ನ ನೀ ಹೆಂಗ್ ಮಾಡ ನನ್ನ ಲೈಫ್ ಒಳಗೆ ನಾನು ಹೇಳ್ತೀನಿ. ನನಗನ್ಸು ಮಟ್ಟಿಗೆ ನಾ ಅಡಾಪ್ಟ್ ಮಾಡ್ಕೋತಿದ್ದು ಜಾಪನೀಸ್ ಏನ್ ಮೈಂಡ್ ಸೆಟ್ ಅದಲ್ಲ, ಆ ಮಂದಿ ಮಾತಾಡ್ತಾರೆ ಜಾಪನೀಸ್ ಮೈಂಡ್ ಸೆಟ್ ಅಡಾಪ್ಟ್ ಮಾಡ್ಕೋಬೇಕು. ನನಗ್ ಪರ್ಟಿಕ್ಯುಲರ್ ಅನ್ಸಿದ್ದು ಹೇಳ್ತೀನಿ, ನಾ ಅದು ಅಡಾಪ್ಟ್ ಮಾಡ್ಕೋತಿದ್ದೆ. ನನ್ನ ಲೈಫ್ ಒಳಗ ನನಗನ್ಸೋ ಮಟ್ಟಿಗೆ ನಾ ಒಂದ್ ಸ್ವಲ್ಪ ಓವರ್ ಆಲ್ ಹೆಚ್ಚಿಗೆ ಶಾಣೆ ಇದ್ದೀನಿ ಎಲ್ಲಾ ವಿಷಯದಾಗ. ಒಂದ್ ಸ್ವಲ್ಪ ಗ್ರ್ಯಾಬ್ ಜಲ್ದಿ ಮಾಡ್ಕೋತೀನಿ, ನೋಡುದ್ ಚಂದ ನೋಡ್ತೀನಿ, ಕುಡ್ಸುದ್ ಚಂದ ಕುಡಿಸ್ತೀನಿ, ಕೆಡ್ಸುದ್ ಚಂದ ಕೆಡಿಸ್ತೀನಿ. ಖರೆ ನಂದ್ರೊಳಗ ಇಲ್ಲ ನನ್ ಡಿಸಿಪ್ಲಿನ್, ಆರ್ಗನೈಸೇಷನ್. ನಾ ಡಿಸಿಪ್ಲಿನ್ ಇಲ್ಲ ಲೈಫ್ ಒಳಗ, ಆಮೇಲೆ ಆರ್ಗನೈಸ್ಡ್ ಇಲ್ಲ. ಎಲ್ಲೋ ಬಿತ್ತು ಅಲ್ಲೇ ಹೋಗೋದೆ, ಎಲ್ಲೋ ಬಿತ್ತು ಅಲ್ಲೇ ಹೋಗೋದೆ. ನಾವ್ ಎರಡ ಆದಂತಿಕೋ ನನ್ನಂತ ಮನುಷ್ಯನೇ ಯಾರು ಇಲ್ಲ ನನಗ್ ಅನಿಸ್ತು. ಸೊ ಜಾಪನೀಸ್ ಮೈಂಡ್ ಸೆಟ್ ಹೆಂಗ ಅದ, ಖರೆ ಅದು ಭಾಳ ತರ ಟಾಕ್ಸಿಕ್ ಆಗ್ತದ. ಖರೆ ನಂಗೆ ಸರ್ಟನ್ ಲೆವೆಲ್ ಬೇಕದು, ನಾ ಡಿಸಿಪ್ಲಿನ್ ಇರ್ಬೇಕು, ನಾ ಆರ್ಗನೈಸ್ಡ್ ಇರ್ಬೇಕು. ನನಗ್ ಆ ವಿಷಯಕ್ಕೆ ನಾನು ಜಾಪನೀಸ್ ಅಡಾಪ್ಟ್ ಮಾಡ್ಕೋತೀನಿ. ಅವ್ರಂದ್ರೆ ಈಗ 9 ಬರ್ಬೇಕು, 5ಕ್ಕೆ ಹೋಗ್ಬೇಕು, 5ಕ್ಕೆ ಎದ್ದು ಹೋಗ್ಬೇಕು ಅಂದ್ರೆ ಅವ್ರ ಟೈಮ್. ಫಾರ್ ಒಂದ್ ಯಾವ್ದೋ ಇನ್ಸ್ಟೆನ್ಸ್ ಹೇಳಿದ್ದೇನೆ ಎಕ್ಸಾಂಪಲ್ ಕೊಟ್ಟು. ಆಮೇಲೆ ಅವ್ರದ್ದು ಮೆಂಟಾಲಿಟಿ ಅಂದ್ರ ಆಫ್ಟರ್ 1945 ಹಿರೋಶಿಮಾ ನಾಗಾಸಾಕಿ ಆದ್ಮೇಲೆ ನನಗನ್ಸು ಮಟ್ಟಿಗೆ ಉಳ್ಕಿದ್ ಯಾವ್ದೇ ದೇಶದ ಮೇಲೆ ಆಗಿದ್ರು ಅದು ಸತ್ಯನಾಶ ಆಗ್ತಿತ್ತು.
ಅಫ್ಕೋರ್ಸ್. ಬಟ್ ಅವ್ರ ಏನ್ ಅದನ್ನ ಡಿಫ್ರೆಂಟ್ ಲೆವೆಲ್ ಒಳಗ ಡೆವಲಪ್ ಮಾಡ್ಕೊಂಡ್ರಲ್ಲ, ಹ್ಯಾಟ್ಸ್ ಆಫ್. ಬಹಳ ಕಠಿಣ ಅದದು ಹಂಗ್ ಮಾಡ್ಕೊಳ್ಳೋದು. ಈಗ ಅಮೆರಿಕಾಗೆ ಕಂಪೀಟ್ ಮಾಡ, ಅಮೆರಿಕ ಇವ್ರ ಮೇಲೆ ಅಟೋಮ್ ಬಾಂಬ್ ಹಾಕಿತ್ತು, ಅದೇ ಅಮೆರಿಕ ಜೊತೆ ಕಂಪೀಟ್ ಮಾಡ್ತಾರ ಅವ್ರು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ನಾಗೆಲ್ಲ ಓವರ್ ಆಲ್ ಲೈಫ್ ಒಳಗ ಅವ್ರದ್ದು. ಸೊ ಜಾಪನೀಸ್ ಮೈಂಡ್ ಸೆಟ್ ನಾ ಅಡಾಪ್ಟ್ ಮಾಡ್ಕೋತೀನಿ ಅಂತ ನಂಗೆ ಅನಿಸ್ತದ. ಅನಿಸ್ತು. ಜಾಪನೀಸ್ ಮೈಂಡ್. ಜಾಪನೀಸ್ ಮ್ಯಾನ್ ಸಜೆಷನ್ ಆಗಳಿದ ಪ್ರಕಾರ ಇಟ್ಕೊಂಡ್ಬಿಡು. ಅದ್ರಾಗ ಏನ್ ಮತ್ತೆ ಎಕ್ಸ್ಟ್ರಾ ಹೋಗುದೇನ್ ಮಾಡಿ ಸ್ವಲ್ಪ ಏನಾರ ಆಡ್ ಮಾಡುದಲ್ಲ, ಕೂಡಿಸ್ತಿ. ಕೂಡಿಸಿ ನಡೆಸ್ತಿ, ಆಟ ಆಡ್ತಿ. ಆ ಆಟದಾಗ ಗೆಲ್ತಿ. ಅಲ್ಲಿಗೆ ನಿನ್ ಪ್ರಕಾರ ನಿನಗ ಆರ್ಗನೈಸೇಷನ್ ಬೇಕಾಗಿಲ್ಲ, ಡಿಸಿಪ್ಲಿನ್ ಒಂದು ಇದ್ರೆ ಸಾಕಂತ ನಾ ಅನ್ಕೊಂತೀನಿ. ಅದು ರಿಲೇಷನ್ ಆಗಲ್ಲ, ಮತ್ತೆ ಟೋಟಲ್ ಔಟ್ ಆಫ್ ದ ಬಾಕ್ಸ್ ಡಿಸಿಪ್ಲಿನ್. ಅದೊಂದ್ ಬಂತಂದ್ರ ಸಾಕು, ಅದಕ್ಕೂ ಹೆಚ್ಚಿಗೆ ಏನ್ ಬೇಕಾಗಿಲ್ಲ ಅಂತ ನಾ ಅನ್ಕೋತೀನಿ ನನ್ ಪ್ರಕಾರ. ಆ ಕೆಡ್ಸೋದಲ್ಲ ಅದೊಂದ್ ಬಾಳ ಹೊಲ್ಸ. ಕೆಡ್ಸೋದ್ರ ಹೆಂಗ್ ಕೆಡ್ಸ, ಒಂದ್ ಯಾವ್ದಾರ ಎಕ್ಸಾಂಪಲ್? ಈ ಇನ್ಸ್ಟೆಂಟ್ ಕೆಡಿಸ್ಬೇಕಂತ ಏನಿಲ್ಲ. ಈಗ ನೀ ಅದು ಹೆಂಗ್ ತಗೋತೀನಿ ಹಂಗ್ ಬಿಟ್ಟಿದ್ದಲ್ಲ, ನಿನ್ ಮೇಲೆ ಬಿಟ್ಟಿದ್ದು. ಸಮ್ ಆಫ್ ದಿ ರೀಸನ್ಸ್ ಒಂದ್ ವ್ಯಕ್ತಿ ಲೇಟ್ ಆದ, ನಿಂಗ್ ಅರ್ಜೆಂಟೇ ಕೆಲ್ಸ ಇತ್ತು, ಬಟ್ ಆ ಅರ್ಜೆಂಟ್ ಕೆಲ್ಸ ಮುಂದೊಂದ್ ಸ್ವಲ್ಪ ಲೇಟ್ ಆಗಿ ಮಾಡಿದ್ರು ನಡೀತಿತ್ತು. ಬಟ್ ನಿನ್ ತಲೆಯಾಗ ನಿನ್ ಆರ್ಗನೈಸೇಷನ್ ಏನ್ ಸ್ಟ್ರಕ್ಚರ್ ಅದಲ್ಲ, ಅದ್ರಾಗ ನೀ ಜಾಪನೀಸ್ ಮೈಂಡ್ 9ಕ್ಕೆ ಅಂದ್ರೆ ಆಗ್ಬೇಕು. ಅದು 9ಕ್ಕೆ ಆಗ್ಲಿ, 9:15 ಆದ್ರೂ ನಡೀತದ, ತಪ್ಪೇನಿಲ್ಲ. ಆದ್ರೆ 9ಕ್ಕೆ ಆಗ್ಬೇಕು. ಈಗ ಬರೋ ವ್ಯಕ್ತಿ 9:15 ಬಂದಂದ್ರ ಸತ್ತಾವ. ಯಾಕಂದ್ರೆ ನಾ ಯೂಶುವಲಿ ಟೈಮಿಗೆ ಹೆಚ್ಚಿಗೆ ಇರ್ತೀನಿ, ಟೈಮಿಗೆ. ಅಂದ್ರ ಈಗ ನಾವು ಸೋಷಿಯಲ್ ಆಗಿದ್ದೀವಿ ಅಂತಂದ್ರ ನಾವು ಎಲ್ಲಾರ ಜೊತೆ ನಡಿಬೇಕು. ನಾವು ಒಬ್ರೇ ನಡಿಯೋದಿತ್ತ ನಾವು ಒಬ್ರೇ ಹೋಗ್ಬಿಡ್ತೀವಿ. ಸಿಚುವೇಶನ್ಸ್ ಡಿಮಾಂಡ್ಸ್ ಅಲ್ಲ, ಅದೊಂದ್ ಸಜೆಷನ್. ಅದಕ್ಕೆ ಎಲ್ಲಾ ರೀತಿಯಿಂದ ಕೂಡಿಸಿ ಹೇಳ್ದೆ. ಏನದು ಮ್ಯಾನೇಜ್ಮೆಂಟ್ ಅದ 14 ರೂಲ್ಸ್ ಇದ್ದಂಗ ಅದ್ರಾಗ ಒಂದ್ 4 ಈ ಕಡೆ ಸರಿಸಿ ಹೇಳ್ದೆ. ಸೊ ದಿಸ್ ಇಸ್ ಇಟ್. ಸೊ ಪಾಡ್ಕಾಸ್ಟ್ ಇವತ್ತಿಗೆ ಎಂಡ್ ಆಗ್ತದೆ. ಎಲ್ಲ ನೋಡಿದ್ರೆ ಧನ್ಯವಾದಗಳು.